ಮಕ್ಕಳಿಗೋಸ್ಕರ ಆಸ್ತಿ ಬೇಡ, ಮಕ್ಕಳನ್ನೇ ಆಸ್ತಿ ಮಾಡೋಣ. ಅದುವೇ ಶಿಕ್ಷಣ. ಮಕ್ಕಳ ಶಿಕ್ಷಣವೇ ನಿಜವಾದ ಪಾಲನೆ ಪೋಷಣೆ. ಅದುವೇ ನಮ್ಮೆಲ್ಲರ ಹೊಣೆ. ವಿದ್ಯೆಯಿಂದ ಬುದ್ಧಿ, ಬುದ್ಧಿಯಿಂದ ಜ್ಞಾನ, ಜ್ಞಾನದಿಂದ ಮಾನ, ಮಾನದಿಂದ ಸನ್ಮಾನ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕಲ್ಯಾಣಿ ಅಂತ. ನಾವು ಪಾತ್ಪಾಳ್ಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಂದ ಬಂದಿದ್ದೇವೆ, ಬಾಗೇಪಲ್ಲಿ ತಾಲೂಕು. ವಿದ್ಯಾರ್ಥಿಗಳೇ, ಈ ನ್ಯೂಸ್ ಅವರು ಆರ್ಗನೈಸ್ ಮಾಡ್ತಿರೋಂಥ ಈ ಜ್ಞಾನಧಾರೆ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ ಬಯಸ್ತೇನೆ. ಇವತ್ತಿನ ವಿಚಾರ ಗಣಿತಶಾಸ್ತ್ರ. ಮುಂಚೆ ನಾವು ಗಣಿತಶಾಸ್ತ್ರದಲ್ಲಿರುವಂಥ ನೀಲಿ ನಕ್ಷೆ ಬಗ್ಗೆ ಮಾತಾಡೋಣ. ಈ ವರ್ಷ ಕೊರೋನಾ ಆಗಿರೋದ್ರಿಂದ ಲಾಸ್ಟ್ ಇಯರ್ ಇದ್ದಿದ್ದಂಥ ಬ್ಲೂ ಪ್ರಿಂಟ್ಗೂ ಈಗಿನ ಬ್ಲೂ ಪ್ರಿಂಟ್ಗೂ ಸ್ವಲ್ಪ ವ್ಯತ್ಯಾಸ ಇದೆ. ಇದನ್ನು ತಾವು ಗಮನಿಸ್ಕೋಬೇಕು. ಈಗ ನಮ್ಮ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟಲ್ಲಿ ಒಟ್ಟಿಗೆ 13 ಚಾಪ್ಟರ್ಸ್ ಇದೆ. 13 ಚಾಪ್ಟರ್ಸಲ್ಲಿ ಕೆಲವು ಕಾನ್ಸೆಪ್ಟನ್ನ ಈ ವರ್ಷಕ್ಕೆ ತೆಗೆದಿದ್ದಾರೆ. ಗಮನಿಸಿ ವಿದ್ಯಾರ್ಥಿಗಳೇ, ಮೊದಲನೇ ಚಾಪ್ಟರ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸು. ಇದರಲ್ಲಿ 1 ಮಾರ್ಕ್ ಕ್ವೆಶನ್ ಒಂದಿರುತ್ತೆ, 2 ಮಾರ್ಕ್ದೊಂದು, 3 ಮಾರ್ಕ್ ಒಂದು, 5 ಮಾರ್ಕ್ ಒಂದು, ಒಟ್ಟಿಗೆ 11 ಮಾರ್ಕ್ಸ್ ಅಷ್ಟು ಪ್ರಶ್ನೆಗಳು ಈ ಚಾಪ್ಟ್ರಿಂದ ನಮಗೆ ಎಕ್ಸಾಮಲ್ಲಿ ಬರುತ್ತೆ. ಅದೇ ಥರ ಇನ್ವರ್ಸ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸು. ಇಲ್ಲಿ 1 ಮಾರ್ಕು 2 ಮಾರ್ಕ್ ಪ್ರಶ್ನೆಗಳು ಮಾತ್ರ ಇರುತ್ತೆ. ಹಿಂದಿನ ವರ್ಷ ಇದರಲ್ಲಿ 8 ಮಾರ್ಕ್ ಇತ್ತು, ಈಗ ಇದರಲ್ಲಿ 5 ಮಾರ್ಕ್ ತೆಗೆದಿದ್ದಾರೆ. ನೆಕ್ಸ್ಟ್ ಚಾಪ್ಟ್ರು ಮ್ಯಾಟ್ರಿಸಿಸ್. ಇಲ್ಲಿ ಆ್ಯಸ್ ಯೂಶುವಲ್ ಲಾಸ್ಟ್ ಇಯರ್ 9 ಮಾರ್ಕ್ಸ್ ಇತ್ತು, ಈಗೂ ಅಷ್ಟೇ ಇದೆ. 1 ಮಾರ್ಕ್ ಕ್ವೆಶನ್ ಒಂದು, 3 ಮಾರ್ಕ್ ಕ್ವೆಶನ್ ಒಂದು, 5 ಮಾರ್ಕ್ ಕ್ವೆಶನ್ ಒಂದು. ಇಲ್ಲಿ 5 ಮಾರ್ಕ್ದು ಎಲ್ಲರೂ ಆನ್ಸರ್ ಮಾಡೋಂಥ ಕ್ವೆಶನ್ ಆಗಿರುತ್ತೆ ಇದು. 4ನೇ ಚಾಪ್ಟರ್ ಬಂದು ಡಿಟರ್ಮಿನೆಂಟ್ಸ್. ಡಿಟರ್ಮಿನೆಂಟ್ಸಲ್ಲೂ 1 ಮಾರ್ಕ್ ಒಂದಿದೆ, 2 ಮಾರ್ಕ್ ಒಂದು, 5 ಮಾರ್ಕ್ ಒಂದು, ಜೊತೆಗೆ 4 ಮಾರ್ಕ್ ಒಂದು. ಈ 4 ಮಾರ್ಕ್ದು ಸ್ವಲ್ಪ ಚೇಂಜ್ ಮಾಡಿದ್ರು ಈ ವರ್ಷ. ಇನ್ನು ಲಾಸ್ಟ್ ಇಯರ್ಗಿಂತ ಇದು ಈ ವರ್ಷ ಈಸಿ ಆಗಿದೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಚಾಪ್ಟರ್ ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಯಬಿಲಿಟಿ. ಇದರಿಂದ 1 ಮಾರ್ಕ್ ಕ್ವೆಶನ್ ಇದೆ, 2 ಮಾರ್ಕ್ ಕ್ವೆಶನ್ನು 3 ಇದೆ. ಕಳೆದ ವರ್ಷದಲ್ಲಿ ಇಲ್ಲಿ 2 ಕ್ವೆಶನ್ಸ್ ಇತ್ತು. 3 ಮಾರ್ಕ್ದು 2 ಪ್ರಶ್ನೆ, 5 ಮಾರ್ಕ್ದು ಒಂದು, 4 ಮಾರ್ಕ್ದು ಒಂದು. ಇದು ಈಸಿಯಾಗಿ ಅಟೆಂಡ್ ಮಾಡೋಂಥ ಪ್ರಶ್ನೆ ಆಗಿರುತ್ತೆ. ಅಪ್ಲಿಕೇಶನ್ಸ್ ಆಫ್ ಡಿರೈವೇಟಿವ್ಸ್. ಇಲ್ಲೂ ಏನೂ ಚೇಂಜ್ ಆಗಿಲ್ಲ. 2 ಮಾರ್ಕ್ದು ಒಂದಿದೆ, 3 ಮಾರ್ಕ್ದು ಒಂದು ಪ್ರಶ್ನೆ ಇದೆ, 5 ಮಾರ್ಕ್ದು ಒಂದಿದೆ. ಒಟ್ಟಿಗೆ ನಮಗೆ 10 ಮಾರ್ಕ್ ಸಿಗುತ್ತೆ ಇದರಿಂದ. ಇಂಟಗ್ರಲ್ಸ್. ಇಲ್ಲಿ 1 ಮಾರ್ಕ್ದೊಂದು, 2 ಮಾರ್ಕ್ದು ಒಂದು. ಲಾಸ್ಟ್ ಇಯರ್ ಇಲ್ಲಿ 2 ಪ್ರಶ್ನೆ ಇತ್ತು, ಈ ವರ್ಷ ಅದನ್ನು 3 ಪ್ರಶ್ನೆ ಮಾಡಿದ್ದಾರೆ. 5 ಮಾರ್ಕ್ ಒಂದು, 6 ಒಂದು, ಒಟ್ಟಿಗೆ 25 ಅಂಕಗಳು. ನಮಗೆ ಹಳೆ ಇದರಲ್ಲಿ ಇಲ್ಲಿ 22 ಇತ್ತು, ಈಗ 23 ಆಗಿದೆ. ಅಪ್ಲಿಕೇಶನ್ಸ್ ಆಫ್ ದ ಇಂಟಗ್ರಲ್ಸ್. ಇಲ್ಲಿ 3 ಮಾರ್ಕ್ದು ಒಂದು ಪ್ರಶ್ನೆ, 5 ಮಾರ್ಕ್ದು ಒಂದು ಪ್ರಶ್ನೆ, ಒಟ್ಟಿಗೆ ನಮಗೆ 8 ಅಂಕ ಸಿಗುತ್ತೆ ಈ ಚಾಪ್ಟ್ರಿಂದ. ಡಿಫರೆನ್ಷಿಯಲ್ ಈಕ್ವೇಷನ್ಸ್. ಇಲ್ಲಿ 2 ಮಾರ್ಕ್ದು ಒಂದು ಪ್ರಶ್ನೆ, 3 ಮಾರ್ಕ್ದು ಒಂದು ಪ್ರಶ್ನೆ, 5 ಮಾರ್ಕ್ದು ಒಂದು ಪ್ರಶ್ನೆ, ಒಟ್ಟಿಗೆ 10 ಅಂಕ ಇರುತ್ತೆ. ವೆಕ್ಟರ್ಸ್. ಇದನ್ನು ಈಸಿಯಾಗಿ ಅಟೆಂಡ್ ಮಾಡುವಂಥ ಚಾಪ್ಟರ್ ಆಗಿರುತ್ತೆ. 1 ಮಾರ್ಕ್ದು ಒಂದು, 2 ಮಾರ್ಕ್ದು 2 ಮತ್ತು 3 ಮಾರ್ಕ್ದು 2 ಇರುತ್ತೆ. ಇದರಲ್ಲಿ ಸ್ಕೇಲಾರ್ ಟ್ರಿಪಲ್ ಪ್ರಾಡಕ್ಟ್ ಅನ್ನೋ ಕಾನ್ಸೆಪ್ಟ್ ತೆಗೆದಿದ್ದಾರೆ, ಈಸಿಯಾಗಿ ಅಟೆಂಡ್ ಮಾಡಬಹುದು. 3 ಡೈಮೆನ್ಷನಲ್ ಜಾಮಿಟ್ರಿ. ಈ ಚಾಪ್ಟ್ರಿಂದ 1 ಮಾರ್ಕ್ ಒಂದು, 2 ಮಾರ್ಕ್ ಒಂದು, 3 ಮಾರ್ಕ್ ಒಂದು, 5 ಮಾರ್ಕ್ ಒಂದಿರುತ್ತೆ. ಟೋಟಲಿ 11. ಕೆಲವು ಕಾನ್ಸೆಪ್ಟ್ಸ್ ಬಿಟ್ಟಿದ್ದಾರೆ, ಆ ಚಾಪ್ಟರ್ ಬಂದಲ್ಲಿ ತಿಳಿಸೋಣ ಅದನ್ನು. ಲೀನಿಯರ್ ಪ್ರೋಗ್ರಾಮಿಂಗ್. ಇದು ಆ್ಯಸ್ ಯೂಶುವಲ್ 1 ಮಾರ್ಕ್ ಇದೆ, 6 ಮಾರ್ಕ್ದು ಇರುತ್ತೆ, ಒಟ್ಟಿಗೆ 7 ಮಾರ್ಕ್ ಇರುತ್ತೆ. ಇದರಲ್ಲಿ 6 ಮಾರ್ಕ್ ಕ್ವೆಶನ್ ಎಲ್ಲರೂ ಮಾಡೋಂಥ ಗ್ರಾಫ್ ಬಳಸ್ಕೊಂಡು ಮಾಡೋಂಥ ಈಸಿ ಪ್ರಾಬ್ಲಮ್ಮು, ಈಸಿ ಸ್ಕೋರಿಂಗ್ ಆಗಿರುತ್ತೆ. ಇದು ಲಾಸ್ಟ್ ಇಯರ್ಗಿಂತ ಕಡಿಮೆ ಮಾಡಿದೆ. ಲಾಸ್ಟ್ ಇಯರ್ ಅನ್ಬೌಂಡೆಡ್ ಇತ್ತು, ಈಗ ಅನ್ಬೌಂಡೆಡ್ ತೆಗೆದಿದ್ದರೆ ಬೌಂಡೆಡ್ ಮಾತ್ರ ನಾವು ಕಲಿಬೇಕಾಗತ್ತೆ. ಪ್ರಾಬೆಬಿಲಿಟಿ. 1 ಮಾರ್ಕ್ ಪ್ರಶ್ನೆ ಇದೆ, 2 ಮಾರ್ಕ್ದು ಒಂದು ಪ್ರಶ್ನೆ, 3 ಮಾರ್ಕ್ದು ಒಂದು, 5 ಮಾರ್ಕ್ದು ಒಂದಿರುತ್ತೆ, ಒಟ್ಟಿಗೆ 11. ಇಲ್ಲಿ ಗಮನಿಸಿದಲ್ಲಿ ನಮಗೆ ಕ್ವಶನ್ ಪೇಪರ್ ಸೆಟ್ ಮಾಡಿರೋದು 150 ಮಾರ್ಕ್ಸ್ಗೆ. ವಿದ್ಯಾರ್ಥಿಗಳಿಗೆ ನೀವು ಆನ್ಸರ್ ಮಾಡಬೇಕಾಗಿರೋದು 100 ಮಾರ್ಕ್ಸ್ಗೆ. 50 ಮಾರ್ಕ್ಸ್ ಅಷ್ಟು ನಿಮಗೆ ಚಾಯ್ಸ್ ಇರುತ್ತೆ. ಇಲ್ಲಿ ಪಾರ್ಟ್ ಎಯಲ್ಲಿ 10 ಪ್ರಶ್ನೆ ಇರುತ್ತೆ, ಇದು ಕಂಪಲ್ಸರಿ. ಎಲ್ಲರೂ 10 ಅಟೆಂಡ್ ಮಾಡಬೇಕು. ನೀವು 100 ಮಾರ್ಕ್ಸ್ ಬೇಕು ಅಂದರೆ ಇಲ್ಲಿ 10 ಪ್ರಶ್ನೆಗೆ 10 ಅಟೆಂಡ್ ಮಾಡಬೇಕಾಗತ್ತೆ. ಪಾರ್ಟ್ ಬಿ ಅಲ್ಲಿ 2 ಮಾರ್ಕ್ಸ್ ಕ್ವಶನ್ಸಲ್ಲಿ 14 ಪ್ರಶ್ನೆ ಇರುತ್ತೆ. 14ರಲ್ಲಿ ನೀವು
10ಕ್ಕೆ ಆನ್ಸರ್ ಮಾಡಬೇಕಾಗುತ್ತೆ. ಇನ್ನು 4 ಚಾಯ್ಸ್ ಆಗಿ ಇಟ್ಕೋಬಹುದು. ಪಾರ್ಟ್ ಸಿಯಲ್ಲಿ 3 ಮಾರ್ಕ್ ಕ್ವಶನ್ಸು 14 ಇರುತ್ತೆ. ಇದರಲ್ಲಿ 10ಕ್ಕೆ ಉತ್ತರ ಮಾಡಬೇಕು. ಇನ್ನು 4 ಚಾಯ್ಸ್ ಆಗಿ ಬಳಸ್ಕೋಬಹುದು. ಪಾರ್ಟ್ ಡಿಯಲ್ಲಿ 5 ಮಾರ್ಕ್ಸ್ ಕ್ವಶನ್ಸು ನಮಗೆ 10 ಇರುತ್ತೆ. 6ಗೆ ಆನ್ಸರ್ ಮಾಡಿ ಇನ್ನು 4 ಚಾಯ್ಸ್ ಇರುತ್ತೆ. ಇಲ್ಲಿ 6 ಮಾರ್ಕ್ಸ್ದು 2 ಇರುತ್ತೆ, 1ಕ್ಕೆ ಆನ್ಸರ್ ಮಾಡಬೇಕು. 4 ಮಾರ್ಕ್ಸ್ದು 2 ಇರುತ್ತೆ, 1ಕ್ಕೆ ಆನ್ಸರ್ ಮಾಡಬೇಕು. ಇದು ಪಾರ್ಟ್ ಇಯಲ್ಲಿ ಬರುವಂಥ 4 and 6 ಪಾರ್ಟ್ ಇಯಲ್ಲಿ ಬರುವಂಥದ್ದಾಗಿರುತ್ತೆ. ಪಾರ್ಟ್ ಇಯಲ್ಲಿ ಬಂದಲ್ಲಿ ಅಲ್ಲಿ ನಮಗೆ 49AB 50AB ಅಂತ ಸ್ಪ್ಲಿಟ್ ಮಾಡಿರ್ತಾರೆ. 49 ಕ್ವಶನ್ ನೀವು ಸೆಲೆಕ್ಟ್ ಮಾಡಿದ್ರೆ AB 2 ಅಲ್ಲೇ ಮಾಡಬೇಕಾಗತ್ತೆ. 49ಅಲ್ಲಿ A ಮಾಡಿ 50B ಮಾಡೋದು ಮಾಡಬಾರ್ದು. 49 ಸೆಲೆಕ್ಟ್ ಮಾಡಿ AB 2 ಅಲ್ಲೇ ಮಾಡಬೇಕಾಗತ್ತೆ. 50 ಸೆಲೆಕ್ಟ್ ಮಾಡ್ಕೊಂಡು ನೀವು AB ಒಟ್ಟಿಗೆ ಮಾಡಬೇಕಾಗತ್ತೆ. ನೆನಪಿರಲಿ ಅದು. ಇಷ್ಟು ನಮ್ಮ ಬ್ಲೂ ಪ್ರಿಂಟ್ ಬಗ್ಗೆ ಹೇಳ್ದಂಗಾಯಿತು. ನಾನಿವತ್ತು ಈ ವೆಕ್ಟರ್ಸ್ ಅನ್ನೋ ಚಾಪ್ಟರ್ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆ ಹೋಗ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ಈಗ ನಾವು ವೆಕ್ಟರ್ಸ್ ಅನ್ನೋ ಚಾಪ್ಟರ್ಸ್ ಬಗ್ಗೆ ಸ್ವಲ್ಪ ವಿಚಾರ ತಿಳ್ಕೊಳ್ಳೋಣ. ವೆಕ್ಟರ್ಸ್ ಅನ್ನೋದು ನಿಮ್ಗೆ ಆಲ್ರೆಡಿ ಫಿಸಿಕ್ಸಲ್ಲೂ ಸ್ಕೇಲಾರ್ಸ್ ಆ್ಯಂಡ್ ವೆಕ್ಟರ್ಸ್ ಅಂತ ಕಲ್ತಿರ್ತೀರ. ವೆಕ್ಟರ್ ಇಸ್ ಎ ಕ್ವಾಂಟಿಟಿ ಹ್ಯಾವಿಂಗ್ ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್. ಈಗ ನಾವು ಒಂದು ಲೈನ್ ತೊಗೊಂಡಲ್ಲಿ ಆ ಲೈನ್ಗೆ ಇನಿಷಿಯಲ್ ಪಾಯಿಂಟ್ ಇದೆ ಮತ್ತು ಇಲ್ಲಿ ಫೈನಲ್ ಪಾಯಿಂಟ್ ಗಮನಿಸ್ತಾ ಇದ್ದೀರಾ. ಎ ಇಂದ ಬಿಗಿರೋಂಥ ಡಿಸ್ಟೆನ್ಸನ್ನು ನಾವು ಮ್ಯಾಗ್ನಿಟ್ಯೂಡ್ ಅಂತ ಹೇಳ್ತೀವಿ. ಈ ಆರೋ ಟಿಪ್ ಯಾವ ಕಡೆ ಫೇಸಿಂಗ್ ಇದೆ ಅದನ್ನು ನಾವು ಡೈರೆಕ್ಷನ್ ಅಂತೀವಿ. ದಿಸ್ ವೆಕ್ಟರ್ ಇಸ್ ಡೈರೆಕ್ಟೆಡ್ ಫ್ರಮ್ ಎ ಟು ಬಿ. ಮ್ಯಾಥಮೆಟಿಕಲ್ ಇದನ್ನು ಯಾವ ರೀತಿ ಬರಿತೀವಿ ಅಂದರೆ ವೆಕ್ಟರ್ ಎ ಬಿ. ನಮ್ಮ ಚಾಪ್ಟರ್ ಹೆಡ್ಡಿಂಗೇನೆ ವೆಕ್ಟರ್ಸ್ ಇರೋದ್ರಿಂದ ವೆಕ್ಟರ್ ಅಂತ ಸಿಂಬಲ್ ನಮಗೆ ಮೇಲೆ ಆರೋ ಹಾಕೋದು ಯಾವುದೇ ಕಾರಣಕ್ಕೆ ಮಿಸ್ ಮಾಡಬಾರ್ದು. ಈಗ ಅದೇ ವೆಕ್ಟರ್ಗೆ ನಾವು ಮ್ಯಾಗ್ನಿಟ್ಯೂಡ್ ಹಾಕ್ಕೊಂಡಲ್ಲಿ ಇದು ಎ ಟು ಬಿ ಡೈರೆಕ್ಷನ್ ಹೇಳ್ತಾ ಇದೆ. ಈ ವೆಕ್ಟರ್ಗೆ ವೆಕ್ಟರ್ ಎ ಬಿ ಇಲ್ಲಿ ನೋಡಿ, ಇದು ನಾವು ಪ್ಲೇನಲ್ಲಿ ಹಾಕಿರೋವಂಥದ್ದು. ಈಗ ಅದನ್ನು 3 ಡೈಮೆನ್ಷನ್ಗೆ ಬರೋಣ. ನಿಮಗೆ ಕೋಆರ್ಡಿನೇಟ್ ಸಿಸ್ಟಮ್ ಬಗ್ಗೆ ಐಡಿಯಾ ಇರುತ್ತೆ ವಿದ್ಯಾರ್ಥಿಗಳೇ. ಇದು ಆರಿಜಿನ್, ಎಕ್ಸ್ ಆ್ಯಕ್ಸಿಸ್, ವೈ ಆ್ಯಕ್ಸಿಸ್, ಝೆಡ್ ಆ್ಯಕ್ಸಿಸ್. ಈ 3 ಡೈಮೆನ್ಷನಲ್ ಸ್ಪೇಸಲ್ಲಿ ನಾವೊಂದು ಪಾಯಿಂಟ್ ಮಾರ್ಕ್ ಮಾಡಿದ್ದೇವೆ. ಈ ಪಾಯಿಂಟ್ನ ನಾವು ವೆಕ್ಟರ್ಸಲ್ಲಿ ರೆಪ್ರೆಸೆಂಟ್ ಮಾಡಬೇಕಾದಲ್ಲಿ ಪಾಯಿಂಟ್ ಎಲ್ಲಿಂದ ಶುರುವಾಗಿದೆ? ಆರಿಜಿನ್ ಓ ಇಂದ ಶುರುವಾಗಿದೆ. ಪಿ ಅನ್ನೋದು ಸ್ಪೇಸಲ್ಲಿದೆ. ಈಗ ಇದರ ಕೋಆರ್ಡಿನೇಟ್ಸು ಎಕ್ಸ್ ಕಾಮ ವೈ ಕಾಮ ಝೆಡ್ ಅಂತ ಇರುತ್ತೆ. ಆರ್ಡರ್ ಟ್ರಿಪ್ಲೆಟಲ್ಲಿ ಇರುತ್ತೆ. ಈಗ ನಾವು ಇದನ್ನು ವೆಕ್ಟರ್ ಫಾರಮಲ್ಲಿ ಬರೆಯುವಾಗ ಏನು ಮಾಡ್ತೇವೆ? ಎಕ್ಸ್ ಅನ್ನೋದು ಎಕ್ಸ್ ಕೋಆರ್ಡಿನೇಟ್ ಪಾಯಿಂಟ್ ಪಿ, ಅದನ್ನು ಎಕ್ಸ್ ಐ ಅಂತ ತಗೋತೇವೆ. ಇಲ್ಲಿ ಐ ಅನ್ನೋದು ಯೂನಿಟ್ ವೆಕ್ಟರ್ ಟುವರ್ಡ್ಸ್ ಎಕ್ಸ್ ಆ್ಯಕ್ಸಿಸ್ ಅಂತ. ಅದೇ ಥರ ನೆಕ್ಸ್ಟ್ ಪ್ಲಸ್ ವೈ ಜೆ ಕ್ಯಾಪ್ ತಗೊತೇವೆ. ಕ್ಯಾಪ್ ಹಾಕ್ತೇವೆ. ವೆಕ್ಟರಲ್ಲಿ ಯೂನಿಟ್ ವೆಕ್ಟರ್ ಡೆಫಿನೇಷನ್ಸ್ ಆಮೇಲೆ ನಾವು ತಿಳಿಸ್ಕೊಡ್ತೇವೆ. ಜೆ ಅನ್ನೋದು ಯೂನಿಟ್ ವೆಕ್ಟರ್ ಅಲಾಂಗ್ ವೈ ಆ್ಯಕ್ಸಿಸ್ ಮತ್ತು ಪ್ಲಸ್ ಝೆಡ್ ಕೆ ಕ್ಯಾಪ್. ಕೆ ಕ್ಯಾಪ್ ಅನ್ನೋದು ಯೂನಿಟ್ ವೆಕ್ಟರ್ ಅಲಾಂಗ್ ಝೆಡ್ ಡೈರೆಕ್ಷನ್ ಅಂತ ಹೇಳ್ಬಿಟ್ಟು ಈಗ ಪಿನ ವೆಕ್ಟರ್ ಫಾರಮಲ್ಲಿ ನಾವು ಹೇಳುವಾಗ ಎಕ್ಸ್ ಐ ಕ್ಯಾಪ್ ಪ್ಲಸ್ ವೈ ಜೆ ಕ್ಯಾಪ್ ಪ್ಲಸ್ ಝೆಡ್ ಕೆ ಕ್ಯಾಪ್. ಎಕ್ಸ್ ವೈ ಝೆಡ್ ಅನ್ನೋದು ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ ಪಿ ಆಗಿದೆ. ಮತ್ತೀಗ ಒ ಪಿ ಡಿಸ್ಟೆನ್ಸ್ನ ಸ್ಮಾಲ್ ಲೆಟರ್ ಆರ್ ಇಂದ ರೆಪ್ರೆಸೆಂಟ್ ಮಾಡಿದ್ರೆ ವೆಕ್ಟರ್ ಒ ಪಿ ಬರೆದ್ರು ಒಂದೇ ಅರ್ಥ, ವೆಕ್ಟರ್ ಆರ್ ಬರೆದ್ರು ಒಂದೇ ಅರ್ಥ. ಯಾವುದೇ ನಮಗೆ ವೆಕ್ಟರ್ ಕೊಟ್ಟ ಮೇಲೆ ಫೈಂಡ್ ಇಟ್ಸ್ ಮ್ಯಾಗ್ನಿಟ್ಯೂಡ್ ಅಂದಲ್ಲಿ 2 ವರ್ಟಿಕಲ್ ಲೈನ್ಸ್ ಮಧ್ಯೆ ವೆಕ್ಟರ್ನ ಇಟ್ಕೋತೇವೆ. ಅದಕ್ಕೆ ಫಾರ್ಮುಲಾ ನೀವು ನೆನ್ಪಿಟ್ಕೋಬೇಕು. ಸ್ಕ್ವಯರ್ ರೂಟ್ ಆಫ್ ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್ ಪ್ಲಸ್ ಝೆಡ್ ಸ್ಕ್ವಯರ್. ದೀಸ್ ಆರ್ ದ ಸ್ಕೇಲಾರ್ ಕಾಂಪೊನೆಂಟ್ಸ್ ಆಫ್ ವೆಕ್ಟರ್. ದಿಸ್ ಈಸ್ ಆಲ್ವೇಸ್ ಎ ಪಾಸಿಟಿವ್ ಕ್ವಾಂಟಿಟಿ. ಇಲ್ಲಿ ನೆಗೆಟಿವ್ ಆಗೋದಿಲ್ಲ, ನೆನ್ಪಿಟ್ಕೋಬೇಕು ಈ ಫಾರ್ಮುಲಾವನ್ನು. ನೆಕ್ಸ್ಟು ಬನ್ನಿ, ಕಾಸ್ ಆಲ್ಫಾ, ಕಾಸ್ ಬೀಟಾ ಮತ್ತು ಕಾಸ್ ಗಾಮಾನ ಇವುಗಳನ್ನ ಡೈರೆಕ್ಷನ್ ಕೊಸೈನ್ಸ್ ಆಫ್ ವೆಕ್ಟರ್ ಅಂತ ಹೇಳ್ತೀವಿ. ಆಲ್ಫಾ ಬೀಟಾ ಗಾಮಾ ಅನ್ನೋದು ಆ್ಯಂಗಲ್ಸ್ ಮೇಡ್ ಬೈ ದಿಸ್ ಪಾಯಿಂಟ್ ಇನ್ ಇಟ್ಸ್ ರೊಟೇಷನ್ ಅಲಾಂಗ್ ಎಕ್ಸ್ ಆ್ಯಕ್ಸಿಸ್, ವೈ ಆ್ಯಕ್ಸಿಸ್ ಆ್ಯಂಡ್ ಝೆಡ್ ಆ್ಯಕ್ಸಿಸ್ ಆಗಿರುತ್ತೆ. ಈಗ ಇದ್ರ ಬಗ್ಗೆ ಪ್ರಶ್ನೆ ಇರುತ್ತೆ. ಫೈಂಡ್ ದ ಡೈರೆಕ್ಷನ್ ಕೊಸೈನ್ಸ್ ಅಂದ್ಬಿಟ್ಟು ವೆಕ್ಟರ್ ಕೊಡ್ತಾರೆ. ಆಗ ನೀವು ಇದನ್ನು ನೆನ್ಪಿಟ್ಕೋಬೇಕು. ಕಾಸ್ ಆಲ್ಫಾ, ಕಾಸ್ ಬೀಟಾ, ಕಾಸ್ ಗಾಮಾ ಆರ್ ದ ಡೈರೆಕ್ಷನ್ ಕೊಸೈನ್ಸ್ ಆಫ್ ವೆಕ್ಟರ್. ಈ ಕಾಸ್ ಆಲ್ಫಾ ಕಂಡಿಲಿಕ್ಕೆ ಫಾರ್ಮುಲಾ ಎಕ್ಸ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಗಿವನ್ ವೆಕ್ಟರ್. ಎಕ್ಸ್ ಅನ್ನೋದು
ಐ ಕಾಂಪೊನೆಂಟ್ ಇದೆಯಲ್ಲ ಎಕ್ಸ್ ಸ್ಕೇಲಾರ್ ಅದು, ಮತ್ತು ಕಾಸ್ ಬೀಟಾಗೆ ಫಾರ್ಮುಲಾ ವೈ ಬೈ ಮ್ಯಾಗ್ನಿಟ್ಯೂಡ್ ಆಫ್ ದ ವೆಕ್ಟರ್, ಕಾಸ್ ಗಾಮ ಝೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ದ ವೆಕ್ಟರ್. ಇದ್ರ ಬಗ್ಗೆ ಪ್ರಾಬ್ಲಮ್ ಕೇಳುವಂಥ ಅವಕಾಶ ಜಾಸ್ತಿ ಇರುತ್ತೆ ವಿದ್ಯಾರ್ಥಿಗಳೇ. ನೆಕ್ಸ್ಟು ಅಡಿಷನ್ ಆಫ್ ವೆಕ್ಟರ್ಸ್ ಅಂತ ನಾವು ತಿಳ್ಕೊಳ್ಳೋಣ. ಇಲ್ಲಿ ವೆಕ್ಟರ್ ಎ ಬಿ ಬರ್ತಿದ್ದೀವಿ, ಅದೇ ರೀತಿ ಇನ್ನೊಂದು ವೆಕ್ಟರ್ ಬಿ ಸಿ ಇದ್ದಲ್ಲಿ ಈ ಎರಡು ವೆಕ್ಟರ್ನ ಆ್ಯಡ್ ಮಾಡಬೇಕಾದ್ರೆ ಗಮನಿಸ್ಕೋಬೇಕು. ಮೊದಲನೇ ವೆಕ್ಟರಲ್ಲಿ ಫೈನಲ್ ಪಾಯಿಂಟ್ ಬಿ ಇದೆ, ಎರಡನೇ ವೆಕ್ಟರ್ ಇನಿಷಿಯಲ್ ಪಾಯಿಂಟ್ ಬಿ ಇದೆ. ಇವೆರಡು ಕಾಮನ್ ಇದ್ದಲ್ಲಿ ಮಾತ್ರ ನಾವು ಎರಡು ವೆಕ್ಟರ್ಸ್ನ ಆ್ಯಡ್ ಮಾಡಿದ್ರೆ ರಿಸಲ್ಟೆಂಟ್ ವೆಕ್ಟರ್ ನಮಗೆ ಎ ಮತ್ತು ಸಿ ಆಗಿ ಸಿಗುತ್ತೆ. ಅದೇ ರೀತಿ ನಾವು ಸಬ್ಟ್ರಾಕ್ಷನ್ ಆಫ್ ವೆಕ್ಟರ್ಸ್ ತಿಳ್ಕೊಳ್ಳೋಣ. ಅಡಿಷನ್ ಸಬ್ಟ್ರಾಕ್ಷನ್ ಆಫ್ ರಿಯಲ್ ನಂಬರ್ಸ್ ನಮಗೆ ಗೊತ್ತಿರುತ್ತೆ. ಇಲ್ಲಿ ವೆಕ್ಟರ್ಸ್ ಅಡಿಷನ್ ಸಬ್ಟ್ರಾಕ್ಷನ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೇವೆ. ಇಲ್ಲಿ ಗಮನಿಸಿ, ಓ ಎ ಒಂದು ವೆಕ್ಟರ್, ಓ ಬಿ ಅನದರ್ ವೆಕ್ಟರ್. ಈ ಎರಡದು ವ್ಯತ್ಯಾಸ ನಾವು ಮಾಡಬೇಕಾದಲ್ಲಿ ಮೊದಲನೇ ವೆಕ್ಟರ್ ಇನಿಷಿಯಲ್ ಪಾಯಿಂಟು, ಎರಡನೇ ವೆಕ್ಟರ್ ಇನಿಷಿಯಲ್ ಪಾಯಿಂಟು ಒಂದಂತ ಸೇಮ್ ಇರಬೇಕು. ಇಲ್ಲಿ ನೋಡಿ ಎರಡು ಓ ಅಂತ ತಗೊಂಡಿದ್ದೀವಿ. ಈ ಎರಡು ವೆಕ್ಟರ್ದ ರಿಸಲ್ಟೆಂಟ್ ಸಬ್ಟ್ರಾಕ್ಟ್ ಮಾಡ್ದಲ್ಲಿ ಬರೋವಂಥದ್ದು ಬಿ ಎ ಆಗಿದೆ, ನಾಟ್ ಎ ಬಿ. ಓ ಎ ಮೈನಸ್ ಓ ಬಿ ಈಸ್ ಬಿ ಎ, ನಾಟ್ ಎ ಬಿ. ಪ್ಲೀಸ್ ಯು ಹ್ಯಾವ್ ಟು ಪಾಯಿಂಟ್ ಔಟ್ ದಿಸ್. ನೆಕ್ಸ್ಟು ಯೂನಿಟ್ ವೆಕ್ಟರ್ ಆಫ್ ವೆಕ್ಟರ್ ಎ ಅಂತ ಇದನ್ನು ಓದ್ತೇವೆ. ಈಸ್ ಯಾವುದೇ ವೆಕ್ಟರ್ ಕೊಡಲಿ ಪ್ರತಿಯೊಂದಕ್ಕೂ ಯೂನಿಟ್ ವೆಕ್ಟರ್ ಎಕ್ಸಿಸ್ಟ್ ಆಗಿರುತ್ತೆ. ಕೊಟ್ಟಿರೋ ವೆಕ್ಟರ್ಗೆ ನಾವು ಯೂನಿಟ್ ವೆಕ್ಟರ್ ಕಂಡುಹಿಡಿಬೇಕಾದ್ರೆ ಎ ಕ್ಯಾಪ್, ದಿಸ್ ಕ್ಯಾಪ್ ಇಂಡಿಕೇಟ್ಸ್ ಯೂನಿಟ್ ವೆಕ್ಟರ್ ಅಂತ. ದಟ್ ಈಸ್ ಈಕ್ವಲ್ ಟು ವೆಕ್ಟರ್ ಎ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ದ ಸೇಮ್ ವೆಕ್ಟರ್. ದಿಸ್ ಕೋಶನ್ ಗಿವ್ಸ್ ಅಸ್ ದ ಯೂನಿಟ್ ವೆಕ್ಟರ್ ಆಫ್ ದ ಗಿವನ್ ವೆಕ್ಟರ್. ನೆಕ್ಸ್ಟ್ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್. ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಅಂದರೆ ನಮಗೆ ಗೊತ್ತಿದೆ, ಸ್ಕೇಲಾರ್ ಮೀನ್ಸ್ ಸಮ್ ನಂಬರ್, ರಿಯಲ್ ನಂಬರ್. ಮಲ್ಟಿಪ್ಲಿಕೇಶನ್ ಆರ್ಡಿನರಿ ಮಲ್ಟಿಪ್ಲಿಕೇಶನ್ ಅಂತ ಹೇಳ್ತೀವಿ. ಇಲ್ಲಿ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ನ ವೆಕ್ಟರ್ನ ಸ್ಕೇಲರಿಂದ ಮಲ್ಟಿಪ್ಲೈ ಮಾಡಿದಲ್ಲಿ ಏನಾಗುತ್ತೆ ಅಂದರೆ, ಸಪೋಸ್ ಲ್ಯಾಂಬ್ಡಾ ಇಸ್ ಸಮ್ ಸ್ಕೇಲಾರ್ ಟ್ರೀಟ್, ವೆಕ್ಟರ್ ಎ ಇಸ್ ವೆಕ್ಟರ್. ವೈಲ್ ಮಲ್ಟಿಪ್ಲೈಯಿಂಗ್ ದಿಸ್ ವೆಕ್ಟರ್ ಎ ಬೈ ದಿಸ್ ಸ್ಕೇಲಾರ್ ಲ್ಯಾಂಬ್ಡಾ, ಯು ಹ್ಯಾವ್ ಟು ಮಲ್ಟಿಪ್ಲೈ ಈಚ್ ಆ್ಯಂಡ್ ಎವ್ರಿ component. This is lambda x I cap, lambda y j cap, lambda times z k cap. ಇಲ್ಲಿ ಪ್ರತಿಯೊಂದು ಟರ್ಮ್ನು ಲ್ಯಾಂಬ್ಡಾ ಅಂದರೆ ಕೊಟ್ಟಿರೋಂಥ ಸ್ಕೇಲರಿಂದ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ, ಗಮನಿಸ್ಕೋಬೇಕಿದೆ. ನೆಕ್ಸ್ಟು ವೆಕ್ಟರ್ಸಲ್ಲಿ 2 ಟೈಪ್ಸ್ ಆಫ್ ಪ್ರಾಡಕ್ಟ್ಸ್ ಇರುತ್ತೆ. ಒಂದು ಸ್ಕೇಲಾರ್ ಪ್ರಾಡಕ್ಟು, ಮತ್ತೊಂದು ವೆಕ್ಟರ್ ಪ್ರಾಡಕ್ಟು. ಸ್ಕೇಲಾರ್ ಪ್ರಾಡಕ್ಟ್ನ ಆಲ್ಸೋ ಕಾಲ್ಡ್ ಆಸ್ ಡಾಟ್ ಪ್ರಾಡಕ್ಟ್ ಅಂತೂ ಕರಿತೇವೆ. ನೀವು ಎಕ್ಸಾಮಲ್ಲಿ ಸ್ಕೇಲರ್ ಅನ್ನೋ ಪದ ಬಳಸಲಿ, ಡಾಟ್ ಅನ್ನೋ ಪದ ಬಳಸಲಿ, ಎರಡಕ್ಕೂ ಒಂದೇ ಅರ್ಥ. ಮತ್ತು ಇದರಲ್ಲಿ ಇನ್ನೊಂದು ವೆಕ್ಟರ್ ಪ್ರಾಡಕ್ಟ್ ಅದು ಕ್ರಾಸ್ ಪ್ರಾಡಕ್ಟ್ ಅಂತ ಬಳಸ್ತೇವೆ. ಇಲ್ಲಿ ವೆಕ್ಟರ್ ಪ್ರಾಡಕ್ಟ್ ಅಂತ ಬರ್ತಿಲ್ಲ, ವೆಕ್ಟರ್ ಪ್ರಾಡಕ್ಟ್ ಅಥವಾ ಕ್ರಾಸ್ ಪ್ರಾಡಕ್ಟ್ ನೆನ್ಪಿಟ್ಕೋಬೇಕು, ಎರಡಕ್ಕೂ ಒಂದೇ ಅರ್ಥ ಇರುತ್ತೆ. ಈಗ ನಾವು ಸ್ಕೇಲಾರ್ ಪ್ರಾಡಕ್ಟ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಸಿಂಪಲ್ಲಾಗಿ. ನಾವು ಎರಡು ವೆಕ್ಟರ್ಸ್ ತೊಗೊಂಡಿದ್ದರೆ ಎರಡಕ್ಕೂ ಸ್ಟಾರ್ಟಿಂಗ್ ಪಾಯಿಂಟ್ ಇದನ್ನೇ ಇಟ್ಕೊಂಡಿದ್ದೇವೆ. ಇದನ್ನು ವೆಕ್ಟರ್ ಓ ಎ, ಇದನ್ನು ವೆಕ್ಟರ್ ಓ ಬಿ. ಎರಡೂ ಲೈನ್ಗೂ ಕಾಮನ್ ಇನಿಷಿಯಲ್ ಪಾಯಿಂಟ್ ಇದ್ದರೆ ಅವುಗಳ ಮಧ್ಯೆ ಒಂದು ಆ್ಯಂಗಲ್ ಫಾರಮ್ ಆಗುತ್ತೆ, ಅದನ್ನು ತೀಟಾ ಅಂತ ಇಟ್ಕೊಳ್ಳೋಣ. ಈಗ ಈ ವೆಕ್ಟರ್ ಎ ವೆಕ್ಟರ್ ಬಿನ ನಾವು ಮಲ್ಟಿಪ್ಲೈ ಮಾಡಬೇಕಾದ್ರೆ, ಸ್ಕೇಲಾರ್ ಪ್ರಾಡಕ್ಟ್ ಮಾಡಬೇಕಾದ್ರೆ ವೆಕ್ಟರ್ ಎದು ಎಕ್ಸ್ಪ್ಯಾನ್ಷನ್ನ A1 I ಕ್ಯಾಪ್, A2 J ಕ್ಯಾಪ್, A3 K ಕ್ಯಾಪ್ ಅಂತ ಇಟ್ಕೊಂಡಿದ್ದೀವಿ. ವೆಕ್ಟರ್ ಬಿ ಎಕ್ಸ್ಪ್ಯಾನ್ಷನ್ B1 I ಕ್ಯಾಪ್, B2 J ಕ್ಯಾಪ್, B3 K ಕ್ಯಾಪ್. ಈಗ ಈ ಎರಡದು ಸ್ಕೇಲಾರ್ ಪ್ರಾಡಕ್ಟ್ ಮಾಡಬೇಕಾದ್ರೆ ಎ ಡಾಟ್ ಬಿ, ಈ ಡಾಟು ಕಾಣೋ ಥರನೇ ಮಾರ್ಕ್ ಮಾಡಬೇಕು. ಡಾಟ್ ಕಾಣದೇ ಇದ್ದರೆ ಅಲ್ಲಿ ಆರ್ಡಿನರಿ ಮಲ್ಟಿಪ್ಲಿಕೇಶನ್ ಅಂತ ಅರ್ಥ ಬಂದ್ಬಿಡುತ್ತೆ. ಡಾಟು ಮೇಲೆ ಆರೋಸು ಕಂಪಲ್ಸರಿ ಹಾಕ್ಲೇಬೇಕು ವೆಕ್ಟರ್ಸಲ್ಲಿ. ಎ ಡಾಟ್ ಬಿ ನ ಆಲ್ಜಿಬ್ರಾಯಿಕಲಿ A1 B1 ಇದು ಆರ್ಡಿನರಿ ಮಲ್ಟಿಪ್ಲಿಕೇಶನ್. A1 B1 ಪ್ಲಸ್ A2 B2 ಪ್ಲಸ್ A3 B3, ದಿಸ್ ಗಿವ್ಸ್ ಸಮ್ ರಿಯಲ್ ನಂಬರ್ ಸಿಗುತ್ತೆ. ಇದನ್ನೇ ನಾವು ಜಾಮೆಟ್ರಿಕಲ್ ಡೆಫಿನೇಷನ್ ಅಂತ ತಗೊಂಡಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಇಂಟು ಕೊಸೈನ್ ಫಂಕ್ಷನ್ ಆಫ್ ದ ಆ್ಯಂಗಲ್ ಬಿಟ್ವೀನ್ ದ 2 ವೆಕ್ಟರ್ಸ್ ಅಂತ ಇದೆ. ಎಕ್ಸಾಮಲ್ಲಿ ಎ ಡಾಟ್ ಬಿ ಕಂಡುಹಿಡೀರಿ ಅಂತ ಕೇಳಿದ್ರೆ ಎರಡು ವೆಕ್ಟರ್ಸ್ ಕೊಟ್ಟು ಈ ಡೆಫಿನೇಷನ್ ಉಪಯೋಗಿಸ್ಕೊಂಡ್ರೆ ಸಾಕಾಗುತ್ತೆ. ಅದೇ ನಿಮಗೆ ಫೈಂಡ್ ದ ಕೊಸೈನ್ ಆಫ್ ದ ಆ್ಯಂಗಲ್ ಅಂತ ಕೇಳಿದಲ್ಲಿ ಈ ಡೆಫಿನೇಷನ್ ಬಳಸ್ಕೋಬೇಕಾಗುತ್ತೆ. ಪ್ರಾಬ್ಲಮ್ಸ್ ಮಾಡೋದು ನಿಮ್ಗೆ ಗೊತ್ತಾಗುತ್ತೆ ವಿದ್ಯಾರ್ಥಿಗಳೇ.
ಇದರಲ್ಲಿ ಇಂಪಾರ್ಟೆಂಟಾಗಿ ಕೇಳೋಂಥ ಒಂದಿಲ್ಲಿ ಪ್ರೊಜೆಕ್ಷನ್ ಆಫ್ ಎ ಆನ್ ಬಿ, ಎರಡು ವೆಕ್ಟರ್ ಕೊಡ್ತಾರೆ. ಫೈಂಡ್ ದ ಪ್ರೊಜೆಕ್ಷನ್ ಆಫ್ ಒನ್ ವೆಕ್ಟರ್ ಆನ್ ಅನದರ್ ವೆಕ್ಟರ್ ಅಂತ ಕೊಟ್ಟಿದ್ದಲ್ಲಿ ಫಾರ್ಮುಲಾ ನೆನ್ಪಿಟ್ಕೋಬೇಕು. ಎ ಡಾಟ್ ಬಿ ಅಂದರೆ ನಮ್ಗೆ ಇದು ಫಾರ್ಮುಲಾ ಇಲ್ಲಿದೆ, ನೆನ್ಪಿಟ್ಕೋಬೇಕು. ಮತ್ತೆ ಆನ್ ಅಂದಮೇಲೆ ಯಾವ ವೆಕ್ಟರ್ ಕೊಟ್ಟಿರ್ತಾರೆ ಅದರ ಮ್ಯಾಗ್ನಿಟ್ಯೂಡೇ ಕೆಳಗಡೆ ಬರಬೇಕು. ಸಾರಿ, ಇಲ್ಲಿ ತಪ್ಪಾಗಿದೆ, ಇದು ವೆಕ್ಟರ್ ಬಿ ಬರಬೇಕು, ಇಲ್ಲಿ ತಪ್ಪಾಗಿದೆ ಮಕ್ಕಳೇ, ಕ್ಷಮಿಸಿ. ಆನ್ ಆದ್ಮೇಲೆ ಯಾವ ವೆಕ್ಟರ್ ಇಲ್ಲಿ ಬಂದಿರುತ್ತೆ ಅದರದ್ದೇ ಮ್ಯಾಗ್ನಿಟ್ಯೂಡ್ ಇಲ್ಲಿ ಹಾಕೋಬೇಕಾಗತ್ತೆ. ಅಲ್ಲಿ ಸ್ಟಾಪ್ ಆಯ್ತು. ನೀವು ಈ ಕಡೆ ನಿಂತ್ಕೊಂಡು ಈ ಕಡೆ ಮಾಡಿ. ಇನ್ನೊಂದು ಪಾಯಿಂಟ್ ಈ ಡಾಟ್ ಪ್ರಾಡಕ್ಟಲ್ಲಿ ಕೇಳೋಂಥ ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಶೋ ದಟ್ ಟೂ ವೆಕ್ಟರ್ಸ್ ಆರ್ ಪರ್ಪೆಂಡಿಕ್ಯುಲರ್ ಅಂತ ಕೇಳ್ಬೋದು. ಆಗ ಟೂ ವೆಕ್ಟರ್ಸ್ ಈ ಫಾರಮಲ್ಲಿ ಕೊಟ್ಟಿರ್ತಾರೆ, ಇವೆರಡು ಪರ್ಪೆಂಡಿಕ್ಯುಲರ್ ಅಂತ ನಾವು ತೋರಿಸ್ಬೇಕಾದ್ರೆ ಆ ಎರಡದು ಡಾಟ್ ಪ್ರಾಡಕ್ಟ್ 0 ಅಂತ ತೋರಿಸ್ಕೊಡ್ಬೇಕು. ಈ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿ ನಾವು ಸಿಂಪ್ಲಿಫೈ ಮಾಡಿ ನಮಗೆ 0 ಬರುತ್ತೆ. ಈ ಪರ್ಪೆಂಡಿಕ್ಯುಲರ್ ಅನ್ನೋ ಪದಕ್ಕೆ ಬದಲಾಗಿ ಆರ್ಥಾಗೋನಲ್ ಅಂತ ಕೇಳಿದ್ರು ಅದೇ ಅರ್ಥ, ಅಥವಾ ರೈಟ್ ಆ್ಯಂಗಲ್ಸ್ ಅಂತ ಕೇಳಿದ್ರು ಅದೇ ಅರ್ಥ. ಕ್ವಶನಲ್ಲಿ ಪರ್ಪೆಂಡಿಕ್ಯುಲರ್ ಅಂತ ತೋರಿಸಿ ಅಂದ್ರೆ ಬಂದರೂ ಅದೇ ಅರ್ಥ ಮಾಡ್ಕೋಬೇಕು. ಆರ್ ಆರ್ಥಾಗೋನಲ್ ವೆಕ್ಟರ್ಸ್ ಆರ್ ರೈಟ್ ಆ್ಯಂಗಲ್ ಟು ಈಚ್ ಅದರ್, ಆಲ್ ದ ತ್ರೀ ಕ್ಯಾರೀಸ್ ದ ಸೇಮ್ ಮೀನಿಂಗ್. A dot B 0 indicates that vectors are perpendicular to each other. ಇಲ್ಲಿ ಏನಾಗಿರುತ್ತೆ, ಸಾರಿ, ಇಲ್ಲಿ ಈ ವೆಕ್ಟರ್ ಎ ವೆಕ್ಟರ್ ಬಿಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಅಂತ ಅರ್ಥ ಅಲ್ಲಿ. ನೆಕ್ಸ್ಟ್ ಇಲ್ಲಿ ಇಂಪಾರ್ಟೆಂಟಾಗಿ ನೆನ್ಪಿಟ್ಕೊಳ್ಳಿ ಈ ರಿಸಲ್ಟ್ಸನ್ನು. ವೆಕ್ಟರ್ ಎಕ್ಸ್ ಪ್ಲಸ್ ವೆಕ್ಟರ್ ಎ ಡಾಟ್ ವೆಕ್ಟರ್ ಎಕ್ಸ್ ಮೈನಸ್ ವೆಕ್ಟರ್ ಎ. ದಿಸ್ ಎಕ್ಸ್ಪ್ರೆಷನ್ ಇಸ್ ಜಸ್ಟ್ ಲೈಕ್ ಆಲ್ಜಿಬ್ರಾಯಿಕ್ ಐಡೆಂಟಿಟಿ x ಪ್ಲಸ್ ವೈ ಇಂಟು ಎಕ್ಸ್ ಮೈನಸ್ ವೈ. ಆರ್ಡಿನರಿ ಮಲ್ಟಿಪ್ಲಿಕೇಶನ್ ಇದ್ರೆ ನಮ್ಗೆ ಇದೇನಾಗುತ್ತೆ, ವಿತೌಟ್ ವೆಕ್ಟರ್ಸ್ ಎಕ್ಸ್ ಸ್ಕ್ವಯರ್ ಮೈನಸ್ ವೈ ಸ್ಕ್ವಯರ್. ಬಟ್ ವೆಕ್ಟರ್ಸ್ ಇದ್ದು ಇಲ್ಲಿ ಡಾಟ್ ಪ್ರಾಡಕ್ಟ್ ಬಂದಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಎಕ್ಸ್ ಸ್ಕ್ವಯರ್ ಮೈನಸ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವಯರ್ ಆಗಿದೆ. ನೆಕ್ಸ್ಟ್ ಮತ್ತೊಂದು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಪ್ಲಸ್ ಆರ್ ಮೈನಸ್ ವೆಕ್ಟರ್ ಬಿ ಆಲ್ ಸ್ಕ್ವಯರ್. ದಿಸ್ ಎಕ್ಸ್ಪ್ರೆಷನ್ ಇಸ್ ಜಸ್ಟ್ ಲೈಕ್ ಎಕ್ಸ್ ಪ್ಲಸ್ ಆರ್ ಮೈನಸ್ ವೈ ಆಲ್ ಸ್ಕ್ವಯರ್. ನೀವು ಹೈಸ್ಕೂಲಲ್ಲಿ ಕಲ್ತಿರ್ತೀರ ಅದನ್ನು. ಇಲ್ಲಿ ವೆಕ್ಟರ್ ನೊಟೇಷನ್ ಇದೆ ಮತ್ತು ಮ್ಯಾಗ್ನಿಟ್ಯೂಡ್ ಇದೆ ನೋಡ್ಕೋಬೇಕು. ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವಯರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವಯರ್. ಇಲ್ಲಿ ಪ್ಲಸ್ ಇದ್ದಲ್ಲಿ ಇಲ್ಲಿ ಪ್ಲಸ್ 2 ಟೈಮ್ಸ್ ಎ ಡಾಟ್ ಬಿ, ಎ ಇಂಟು ಬಿ ಬರೆಯೋಂಗಿಲ್ಲ, ಎ ಡಾಟ್ ಬಿ ಬರೀಬೇಕು. ಇಲ್ಲಿ ಮೈನಸ್ ಇದ್ದಲ್ಲಿ ಇಲ್ಲಿ ಮೈನಸ್ ತಗೋಬೇಕಾಗತ್ತೆ. ದೀಸ್ ಟೂ ಆರ್ ಸಿಮಿಲರ್ ಟು ಆಲ್ಜಿಬ್ರಾಯಿಕ್ ಐಡೆಂಟಿಟೀಸ್. ಎಕ್ಸ್ ಪ್ಲಸ್ ವೈ ಇಂಟು ಎಕ್ಸ್ ಮೈನಸ್ ವೈ, ಇದು ಎಕ್ಸ್ ಪ್ಲಸ್ ಆರ್ ಮೈನಸ್ ವೈ ಫಾರ್ಮುಲಾ. ಇದು ವೆಕ್ಟರ್ ಫಾರ್ಮಲ್ಲಿ ಇದೆ, ಅಲ್ಲಿ ಆಲ್ಜಿಬ್ರಾಯಿಕ್ ಫಾರ್ಮಲ್ಲಿ ಕಲ್ತಿರ್ತೀರ. ಇಷ್ಟು ವಿಚಾರ ನೀವು ಡಾಟ್ ಪ್ರಾಡಕ್ಟ್ಗೆ ಸಂಬಂಧಪಟ್ಟಂಗೆ ನೆನ್ಪಿಟ್ಕೊಂಡ್ರೆ ಇಷ್ಟು ರಿಸಲ್ಟ್ಸ್ ನೀವು ನೆನ್ಪಿಟ್ಕೊಂಡು ನಿಮಗೆ 4 ರಿಂದ 5 ಮಾರ್ಕ್ಸು ಕ್ವಶನ್ಸ್ ಇರುತ್ತೆ. 2 ಮಾರ್ಕಲ್ಲಿ 1 ಬರುತ್ತೆ, ಇದರ ಬಗ್ಗೆ 3 ಮಾರ್ಕ್ ಕ್ವಶನಲ್ಲಿ 1 ಪ್ರಶ್ನೆ ಬರುತ್ತೆ. ಇಷ್ಟು ನೀವು ಮೆಮೊರೈಸ್ ಆಗಬೇಕು ರಿಸಲ್ಟ್ಸು. ನೆಕ್ಸ್ಟ್ ಕಮ್ ಟು ದ ಕ್ರಾಸ್ ಪ್ರಾಡಕ್ಟ್. ಈ ಕ್ರಾಸ್ ಪ್ರಾಡಕ್ಟ್ನ ವೆಕ್ಟರ್ ಪ್ರಾಡಕ್ಟ್ ಅಂತೂ ಕರೀತೇವೆ. ವೆಕ್ಟರ್ ಪ್ರಾಡಕ್ಟ್, ಈ ವೆಕ್ಟರ್ ಪ್ರಾಡಕ್ಟ್ ಆಫ್ 2 ವೆಕ್ಟರ್ಸ್ಗೆ ಮಾಡೋದು ನಾವು. ಈಗ ಎ ಕ್ರಾಸ್ ಬಿ ಅಂತ ಬರೀಬೇಕು, ಬರೀ ಎ ಇಂಟು ಬಿ ಅಂತ ಬರೆಯೋಂಗಿಲ್ಲ ಮಕ್ಕಳೇ. ಇದ್ರ ಮಧ್ಯೆ ಕ್ರಾಸ್ ಕಾಣಲೇಬೇಕು, ಇಟ್ ಈಸ್ ಕಂಪಲ್ಸರಿ. ಜಸ್ಟ್ ಲೈಕ್ ಸ್ಕೇಲಾರ್ ಪ್ರಾಡಕ್ಟಲ್ಲಿ ಡಾಟ್ ಇದ್ದಂಗೆ ವೆಕ್ಟರ್ ಪ್ರಾಡಕ್ಟಲ್ಲಿ ಕ್ರಾಸ್ ಕಂಪಲ್ಸರಿ ಕಾಣಬೇಕು 2 ವೆಕ್ಟರ್ಸ್ ಮಧ್ಯೆ. ಈಗ ವೆಕ್ಟರ್ ಎದು ಎಕ್ಸ್ಪ್ಯಾನ್ಷನ್ ಇದಂತ ಇಟ್ಕೊಂಡಲ್ಲಿ ವೆಕ್ಟರ್ ಬಿದು ಎಕ್ಸ್ಪ್ಯಾನ್ಷನ್ ಫಾರ್ಮ್ ಇದು. ಈ ಎರಡದು ಕ್ರಾಸ್ ಪ್ರಾಡಕ್ಟ್ ನಾವು ಬರಿಬೇಕಾದ್ರೆ ಡಿಟರ್ಮಿನೆಂಟ್ ಕಲ್ತಿರ್ತಿರೋದು ಡಿಟರ್ಮಿನೆಂಟ್ಸ್ ಚಾಪ್ಟ್ರಲ್ಲಿ. ಫಸ್ಟ್ ಯೂನಿಟ್ ವೆಕ್ಟರ್ಸ್, ಫಸ್ಟ್ ರೋ ಅಲ್ಲಿ ಐ ಜೆ ಕೆ ಕ್ಯಾಪ್ಸ್ ಆರ್ ಕಂಪಲ್ಸರಿ. ನೆಕ್ಸ್ಟ್ ಸೆಕೆಂಡ್ ರೋ ಅಲ್ಲಿ ವೆಕ್ಟರ್ ಎದು ಸ್ಕೇಲಾರ್ ಕಾಂಪೊನೆಂಟ್ಸ್ ಬರಿಬೇಕು, A1 A2 A3. ನೆಕ್ಸ್ಟ್ ಥರ್ಡ್ ರೋ ಅಲ್ಲಿ ವೆಕ್ಟರ್ ಬಿದು ಸ್ಕೇಲರ್ ಕಾಂಪೊನೆಂಟ್ಸ್ B1 B2 B3. ನಿಮಗೆ ಡಿಟರ್ಮಿನೆಂಟ್ ಚಾಪ್ಟರಲ್ಲಿ ಹೌ ಟು ಎಕ್ಸ್ಪ್ಯಾಂಡ್ ದಿಸ್ ಡಿಟರ್ಮಿನೆಂಟ್ ಅನ್ನೋದು ಗೊತ್ತಿದೆ. ಇದನ್ನೇನೆ ನಾವು ಜೊಮೆಟ್ರಿಕಲ್ ಫಾರ್ಮಲ್ಲಿ ಫಾರ್ಮುಲಾ ತಗೊಂಡಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಎ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಇಂಟು ಸೈನ್ ಥೀಟಾ ಇಂಟು ಎನ್ ಕ್ಯಾಪ್ ಅಂತೀವಿ. ಆ ಎನ್ ಕ್ಯಾಪ್ ಅನ್ನೋದು ವೆಕ್ಟರ್ ಎ ಮತ್ತು ವೆಕ್ಟರ್ ಬಿಗೆ ಎರಡಕ್ಕೂ ಪರ್ಪೆಂಡಿಕ್ಯುಲರ್ ಆಗುತ್ತೆ, ನಿಮ್ಮ ಕ್ಲಾಸಲ್ಲಿ ಹೇಳಿರ್ತಾರೆ. ನೆಕ್ಸ್ಟ್ ಸಮ್ಟೈಮ್ಸು
ಫೈಂಡ್ ಸೈನ್ ಆಫ್ ದ ಆಂಗಲ್ ಥೀಟಾ ಅಂತ ಪ್ರಶ್ನೆ ಬಂದಿರುತ್ತೆ. ಆಗ ನೀವೇನು ಮಾಡ್ಕೋಬೇಕು, ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ಮಾಡಬೇಕು. ಈಗ ವೆಕ್ಟರ್ ಕೊಟ್ಟಲ್ಲಿ ಮ್ಯಾಗ್ನಿಟ್ಯೂಡ್ ಮಾಡೋದು ನಮಗೆ ಗೊತ್ತಿದೆ. ಈಗ ಎ ಕ್ರಾಸ್ ಬಿ ಮಾಡಿ ನಮ್ಗೆ ಮತ್ತೊಂದು ವೆಕ್ಟರೇ ಬರುತ್ತೆ. ಆ ವೆಕ್ಟರ್ಗೆ ಮ್ಯಾಗ್ನಿಟ್ಯೂಡ್ ಕಂಡ್ಲಿಕ್ಕೆ ಇಲ್ಲಿ ಫಾರ್ಮುಲಾ ಇದೆ. ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಅಂದ ತಕ್ಷಣ ನಮ್ಗೆ ಫಾರ್ಮುಲಾ ಯಾವ್ದು ನೆನಪಿರಬೇಕು, ಸ್ಕ್ವಯರ್ ರೂಟ್ ಆಫ್ ಐ ಕಾಂಪೊನೆಂಟ್ ಸ್ಕ್ವಯರ್, ಜೆ ಕಾಂಪೊನೆಂಟ್ ಸ್ಕ್ವಯರ್, ಕೆ ಕಾಂಪೊನೆಂಟ್ ಸ್ಕ್ವಯರ್ ಮಾಡಿದ್ರೆ ನಮಗೆ ಸಿಗುತ್ತೆ. ಆಮೇಲೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಇದು ಆರ್ಡಿನರಿ ಮಲ್ಟಿಪ್ಲಿಕೇಶನ್. ಇದು ನಂಬರ್, ಇದು ನಂಬರ್, ಮತ್ತು ಅವೆರಡನ್ನು ಆರ್ಡಿನರಿ ಮಲ್ಟಿಪ್ಲಿಕೇಶನ್ ವಿ ಗೆಟ್ ಸಮ್ ಒನ್ ನಂಬರ್ ಅಂತ ಆಗುತ್ತೆ. ನೆಕ್ಸ್ಟ್ ಈ ಕ್ರಾಸ್ ಪ್ರಾಡಕ್ಟಲ್ಲಿ ಇನ್ನೊಂದು ಏನು ಕೇಳ್ತಾರೆ ಎಕ್ಸಾಮಲ್ಲಿ, ಏರಿಯಾ ಆಫ್ ಪ್ಯಾರಲಲಾಗ್ರಾಮ್ ಕೇಳ್ತಾರೆ. ಏರಿಯಾ ಆಫ್ ಪ್ಯಾರಲಲಾಗ್ರಾಮ್ಗಂದ್ರೆ ಎರಡೂ ವೆಕ್ಟರ್ದು ಕ್ರಾಸ್ ಪ್ರಾಡಕ್ಟ್ ಮಾಡಿ ಅದಕ್ಕೆ ನಾವು ಮ್ಯಾಗ್ನಿಟ್ಯೂಡ್ ಹಾಕಿದ್ರೆ ನಮಗೆ ಒಂದು ನಂಬರ್ ಸಿಗುತ್ತೆ. ಏರಿಯಾ ಅಂತ ಬಂದಿರೋದ್ರಿಂದ ಬಂದಿರೋ ನಂಬರ್ ನೀವು ಸ್ಕ್ವಯರ್ ಯೂನಿಟ್ಸಲ್ಲಿ ಇಡಬೇಕು. ಸಮ್ಟೈಮ್ಸ್ ರೇರ್ ಕೇಸಲ್ಲಿ ಏರಿಯಾ ಆಫ್ ಟ್ರಯಾಂಗಲ್ ಕೇಳಿದರೆ, ಏರಿಯಾ ಆಫ್ ಟ್ರಯಾಂಗಲ್ ಅಂತ ಕೇಳಿದಲ್ಲಿ ಇದೇ ಫಾರ್ಮುಲಾಗೆ ಹಾಫ್ ಇಂದ ಮಲ್ಟಿಪ್ಲೈ ಮಾಡಿ ದಟ್ ಗಿವ್ಸ್ ಅಸ್ ಏರಿಯಾ ಆಫ್ ಟ್ರಯಾಂಗಲ್ ಆಗಿರುತ್ತೆ. ಇಷ್ಟು ವಿಚಾರ ನೀವು ಮೆಮರೈಸ್ ಆದರೆ ನಿಮಗೆ ಪ್ರಾಬ್ಲಮ್ಸ್ ಮಾಡೋಕ್ಕೆ ಈಸಿ ಆಗುತ್ತೆ. 1 ಮಾರ್ಕ್ದು ಒಂದು ಪ್ರಶ್ನೆ ಇರುತ್ತೆ, 2 ಮಾರ್ಕ್ದು 2 ಪ್ರಶ್ನೆ ಇರುತ್ತೆ, 3 ಮಾರ್ಕ್ದು 2 ಪ್ರಶ್ನೆ ಇರುತ್ತೆ. ಒಟ್ಟಿಗೆ 11 ಮಾರ್ಕ್ಸ್ ಇರೋದ್ರಿಂದ ಸಿಂಪಲ್ಲಾಗಿ ಅಟೆಂಡ್ ಮಾಡೋಂಥ ಚಾಪ್ಟರ್ ಇದು, ಎಲ್ಲರೂ ಮಾಡೋಂಥ ಚಾಪ್ಟರ್ ಆಗಿರುತ್ತೆ. ಈಗ ನಾವು 1 ಮಾರ್ಕಲ್ಲಿ ಕೇಳೋವಂಥ ಕೆಲವು ಪ್ರಶ್ನೆಗಳನ್ನ ಗಮನಿಸೋಣ. ಈ 1 ಮಾರ್ಕಲ್ಲಿ ಇಷ್ಟರಲ್ಲಿ ಯಾವ್ದಾದ್ರು ಒಂದು ಡೆಫಿನೇಷನ್ ಆದರೂ ಕೇಳ್ಬೋದು. ಡೆಫಿನೇಷನ್ ಕೇಳದಿದ್ದಲ್ಲಿ ಈ ಟೈಪ್ ಆಫ್ ಪ್ರಾಬ್ಲಮ್ಸ್ ಕೇಳ್ತಿರ್ತಾರೆ. ಈ ಡೆಫಿನೇಷನ್ಸ್ ಕೇಳೋದ್ರೆ ನೀವು ಮೆಮರೈಸ್ ಮಾಡಿಬಿಟ್ಟು ಡೆಫಿನೇಷನ್ಸ್ ಏನಿದ್ರೆ ಸ್ಟೇಟ್ಮೆಂಟ್ ಅದನ್ನೇ ಬರೀತೀರ. ಪ್ರಾಬ್ಲಮ್ ಅವರು ವರ್ಕ್ ಮಾಡಬೇಕು, ಮಿಸ್ ಆಗುತ್ತೆ. ಡೆಫಿನೇಷನ್ಸ್ ಮಿಸ್ ಆಗಲ್ಲ, ಪ್ಯಾರೆಟ್ ಹೊಡೆಯೋದೆಲ್ಲ ನಿಮಗೆ ಪ್ರಾಕ್ಟೀಸ್ ಆಗಿರೋದ್ರಿಂದ ಎಷ್ಟು ಕೇಳ್ಬೋದು ಇಲ್ಲಿ ಇಂಪಾರ್ಟೆಂಟ್ ಆಗಿ, ನೆಗೆಟಿವ್ ಆಫ್ ಎ ವೆಕ್ಟರ್, ಝೀರೋ ವೆಕ್ಟರ್, ನಲ್ ಆರ್ ಝೀರೋ ವೆಕ್ಟರ್ ಆರ್ ನಲ್ ವೆಕ್ಟರ್, ಮೂರನೇದು ಯೂನಿಟ್ ವೆಕ್ಟರ್, ಕೋ ಇನಿಷಿಯಲ್ ವೆಕ್ಟರ್ಸ್, ಕೊಲಿನಿಯರ್ ವೆಕ್ಟರ್ಸ್. ಇಷ್ಟರಲ್ಲಿ ಯಾವುದಾದ್ರೂ ಕೇಳ್ಬೋದು. ತುಂಬ 50% ಕೇಳಿರೋಂಥದ್ದು ಹಳೆ ಪೇಪರ್ಸಲ್ಲಿ ನೆಗೆಟಿವ್ ಆಫ್ ಎ ವೆಕ್ಟರ್. ಅದಾದಮೇಲೆ ಇಂಪಾರ್ಟೆಂಟ್ ಇದೆರಡೂ. ಇದು ಕೇಳೋದು ರೇರ್ ಕೇಸಸ್. ನಿಮ್ಮ ಹಳೆ ಪೇಪರ್ಸಲ್ಲಿ ಕೋ ಇನಿಷಿಯಲ್ ವೆಕ್ಟರ್, ಕೊಲಿನಿಯರ್ ವೆಕ್ಟರ್ ಒಂದೊಂದು ಸರಿ ಮಾತ್ರ ಕೇಳಿದರೆ. ಈ ಮೂರನ್ನಿಗೆ ಹೆಚ್ಚಿನ ಗಮನ ಕೊಟ್ಟು ಅರ್ಥ ಮಾಡ್ಕೋಬೇಕು ನೀವು. ನೆಗೆಟಿವ್ ಆಫ್ ಎ ವೆಕ್ಟರ್ ಅಂದರೆ ವೆಕ್ಟರ್, ಒಂದು ವೆಕ್ಟರ್ ಕೊಟ್ಟಿರ್ತಾರೆ, ವೆಕ್ಟರ್ ಹ್ಯಾವಿಂಗ್ ದ ಸೇಮ್ ಮ್ಯಾಗ್ನಿಟ್ಯೂಡ್ ಬಟ್ ಆಪೋಸಿಟ್ ಇನ್ ಡೈರೆಕ್ಷನ್ ಅಂತ ನೀವು ಬರೆದ್ರು ಸೆಂಟೆನ್ಸ್ ಅಷ್ಟಿದ್ರೆ ನಿಮಗೆ ಮಾರ್ಕ್ಸ್ ಬರುತ್ತೆ. ನೆಗೆಟಿವ್ ಆಫ್ ಎ ವೆಕ್ಟರ್ ಮೀನ್ಸ್ ಎ ವೆಕ್ಟರ್ ಹ್ಯಾವಿಂಗ್ ದ ಸೇಮ್ ಮ್ಯಾಗ್ನಿಟ್ಯೂಡ್ ಆಫ್ ದ ಗಿವನ್ ವೆಕ್ಟರ್ ಬಟ್ ಇಟ್ಸ್ ಡೈರೆಕ್ಷನ್ ಈಸ್ ಆಪೋಸಿಟ್ ಟು ದ ಗಿವನ್ ವೆಕ್ಟರ್ ಅಂತ ಬರೀಬೇಕಾಗುತ್ತೆ. ಝೀರೋ ಆರ್ ನಲ್ ವೆಕ್ಟರ್ ವೆರಿ ಸಿಂಪಲ್, ವೆಕ್ಟರ್ ಹ್ಯಾವಿಂಗ್ ಝೀರೋ ಮ್ಯಾಗ್ನಿಟ್ಯೂಡ್ ಅಷ್ಟಕ್ಕೆ ನಿಮಗೆ ಫುಲ್ 1 ಮಾರ್ಕ್ ಬರುತ್ತೆ. ಯೂನಿಟ್ ವೆಕ್ಟರ್ ಇದು ತುಂಬ ಸಿಂಪಲ್ಲು, ವೆಕ್ಟರ್ ಹ್ಯಾವಿಂಗ್ ಯೂನಿಟ್ ಮ್ಯಾಗ್ನಿಟ್ಯೂಡ್ ಅಂತ ಬರೆದ್ರೆ ಸಾಕಾಗಿರುತ್ತೆ. ಕೋ ಇನಿಷಿಯಲ್ ವೆಕ್ಟರ್ಸ್, ಕೋ ಅಂದರೆ ಇಲ್ಲಿ ಹೇಳಿ ಸೇರ್ಕೊಂಡಿದ್ದು, ಇನಿಷಿಯಲ್ ಅಂದರೆ ಸ್ಟಾರ್ಟಿಂಗ್ ವಿತ್ ದ ಸೇಮ್ ಪಾಯಿಂಟ್. ಈಗ ನೋಡಿ ಇಲ್ಲಿ ವೆಕ್ಟರ್ ಎ ವೆಕ್ಟರ್ ಬಿ ಆರ್ ದ ಕೋ ಇನಿಷಿಯಲ್ ವೆಕ್ಟರ್ಸ್ ಬಿಕಾಸ್ ದೇ ಆರ್ ಸ್ಟಾರ್ಟಿಂಗ್ ವಿತ್ ದ ಸೇಮ್ ಪಾಯಿಂಟ್. ಅಲ್ಲಿಗೆ ಕೋ ಇನಿಷಿಯಲ್ ವೆಕ್ಟರ್ಸ್, ವೆಕ್ಟರ್ಸ್ ಹ್ಯಾವಿಂಗ್ ದ ಸೇಮ್ ಇನಿಷಿಯಲ್ ಪಾಯಿಂಟ್ ಆರ್ ಕಾಲ್ಡ್ ಕೋ ಇನಿಷಿಯಲ್ ವೆಕ್ಟರ್ಸ್ ಅಂತ ಹೇಳ್ಕೊಂಡ್ರೆ ಸಾಕಾಗುತ್ತೆ. ಕೊಲಿನಿಯರ್ ವೆಕ್ಟರ್ಸ್, ಲೀನಿಯರ್ ನಮಗೆಲ್ಲ ಗೊತ್ತಿದೆ ಅಲಾಂಗ್ ಎ ಲೈನ್ ಅಂತ, ಕೋ ಅಂದರೆ ಸೇರ್ಕೊಂಡಿರೋದು ಒಂದೇ ಲೈನಲ್ಲಿರೋಂಥ ವೆಕ್ಟರ್ಸ್ ಅಂತ ಇದನ್ನು ಅರ್ಥ ಮಾಡ್ಕೋಬೇಕು. ಇದಕ್ಕೆ ಬರೀತಾ 2 or more vectors which are parallel to each other irrespective of their magnitudes and directions. ಮ್ಯಾಗ್ನಿಟ್ಯೂಡು ಡೈರೆಕ್ಷನ್ ಯಾವ ರೀತಿಯಾದರೂ ಇರ್ಬೋದು, ಒಂದಕ್ಕೊಂದು ಪ್ಯಾರಲಲ್ ಆಗಿದ್ರೆ ಅಂಥ ವೆಕ್ಟರ್ಸ್ನೆಲ್ಲ ನಾವು ಕೊಲಿನಿಯರ್ ವೆಕ್ಟರ್ಸ್ ಅಂತ ಹೇಳ್ತೀವಿ. ಇಷ್ಟರಲ್ಲಿ ಡೆಫಿನೇಷನ್ 1 ಮಾರ್ಕಲ್ಲಿ ಒಂದೇ ಪ್ರಶ್ನೆ ಇರೋದ್ರಿಂದ ಡೆಫಿನೇಷನ್ ಆದರೂ ಕೇಳ್ಬೋದು, ಅಥವಾ 1 ಮಾರ್ಕ್ಗೆ ಈ ಹಿಂದೆ ಕೆಳಗಡೆ ನೋಡ್ತಿದ್ದಿರಲ್ಲ ಅಂಥ ಪ್ರಾಬ್ಲಮ್ಸ್ ಆದರೂ ಕೇಳಬಹುದು. ಕೆಲವೊಂದು ಇಲ್ಲಿಂದು ಒಂದು 3 ಲೆಕ್ಕ ಗಮನಿಸೋಣ. ನೋಡಿ ಇಲ್ಲಿ ಲೆಕ್ಕ ಇದನ್ನು ಓದ್ಕೊಳ್ಳೋಣ. ಫೈಂಡ್ ದ ಡೈರೆಕ್ಷನ್ ಕೊಸೈನ್ಸ್ ಆಫ್ ದ ವೆಕ್ಟರ್. ವೆಕ್ಟರ್ ಅವರೇ ಕೊಟ್ಟಿರ್ತಾರೆ. ಈ ವೆಕ್ಟರ್ನ ವೆಕ್ಟರ್ ಎ ಅಂತ ನಾವು ಅಸ್ಯೂಮ್ ಮಾಡ್ಕೊಳ್ಳೋಣ. ಕೇಳಿರೋದನ್ನು ಡೈರೆಕ್ಷನ್ ಕೊಸೈನ್ಸ್. ಆ ಡೈರೆಕ್ಷನ್ ಕೊಸೈನ್ಸ್ಗೆ ನಮ್ಗೆ ಇಲ್ಲಿ ಆಲ್ರೆಡಿ ಒಂದು ಫಾರ್ಮುಲಾ ಇದೆ. ಕಾಸ್ ಆಲ್ಫಾ, ಕಾಸ್ ಬೀಟಾ, ಕಾಸ್ ಗಾಮಾ ಆರ್ ದ ಡೈರೆಕ್ಷನ್ ಕೊಸೈನ್ಸ್ ಆಫ್ ಗಿವನ್ ವೆಕ್ಟರ್ ಅಂತ ಇಟ್ಕೊಂಡಲ್ಲಿ ಎಕ್ಸ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ದಟ್ ವೆಕ್ಟರ್, ವೈ ಬೈ ಮ್ಯಾಗ್ನಿಟ್ಯೂಡ್ ಆಫ್ ದಟ್ ವೆಕ್ಟರ್, ಝೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ದಟ್ ವೆಕ್ಟರ್. ಇಲ್ಲಿ ಬಂದಲ್ಲಿ ಏನು ಮಾಡ್ತೀವಿ, ಕೊಟ್ಟಿರೋ ಅಂಥ ವೆಕ್ಟರ್ದು ಫಸ್ಟು ಮ್ಯಾಗ್ನಿಟ್ಯೂಡ್ ಕಂಡಿಡ್ಕೊಂಡಿದ್ದೇವೆ. ಮ್ಯಾಗ್ನಿಟ್ಯೂಡ್ ಆಫ್ ದ ಗಿವನ್ ವೆಕ್ಟರ್ ಅಂತ, ಮ್ಯಾಗ್ನಿಟ್ಯೂಡ್ ಅಂದರೆ 5 ಕಾಂಪೊನೆಂಟ್ ಏನಿಲ್ಲಿ 1 ಸ್ಕ್ವಯರ್ ಪ್ಲಸ್ ಇಲ್ಲಿ 2 ಸ್ಕ್ವಯರ್
3 ಸ್ಕ್ವೇರ್. ಇದನ್ನು ಸಿಂಪ್ಲಿಫೈ ನಮಗೆ √14 ಬಂತು. ಹಾಂ, ಎಕ್ಸ್ ಬೈ √14 ಅಂದರೆ ಇಲ್ಲಿ 5 ಕೋಎಫಿಷಿಯಂಟ್ ಅಂತ ಏನು ಹೇಳ್ತೀರಾ, ಇಲ್ಲಿ ಕಾಂಪೊನೆಂಟ್ ಅಂತ ಹೇಳ್ತೀವಿ. ಏನಿದೆ 1 ಬೈ √14, ಇಲ್ಲಿ ಕಾಮಾನೇ ಬಳಸಬೇಕು. 2 ಬೈ √14 ಕಾಮ 3 ಬೈ √14. ಸಪೋಸ್ ಇಲ್ಲೇನಾದ್ರು ಚಿಹ್ನೆ ಪ್ಲಸ್ ಇಲ್ಲದೆ ನೆಗೆಟಿವ್ ಇದ್ದರೆ ಆ ನೆಗೆಟಿವ್ನ ಇಲ್ಲಿ ಹಾಕ್ಕೋಬೇಕಾಗತ್ತೆ ನೀವು. ನಾವು ಈ ರಿಸಲ್ಟ್ಸ್ ಹೇಳ್ತೀವಿ ಆಲ್ ಪಾಸಿಟಿವ್ ಇದ್ದಲ್ಲಿ, ನೆಗೆಟಿವ್ ಇದ್ದರೆ ಆ ನೆಗೆಟಿವ್ ಚಿಹ್ನೆಯನ್ನು ಈ ಕಾಂಪೊನೆಂಟ್ಸ್ ತೊಗೊಂಡು ಇಲ್ಲಿ ಬರಿಬೇಕಾಗತ್ತೆ. ಯಾವುದೇ ಕಾರಣಕ್ಕೆ ಇಲ್ಲಿ ಈಕ್ವಲ್ ಸೈನ್ ಹಾಕಿದ್ರೆ ಮಾರ್ಕ್ಸ್ ಬರೋದಿಲ್ಲ. ಮೂರನ್ನು ಕಾಮರ್ಸ್ ಮಧ್ಯೆ ಸಪರೇಟ್ ಮಾಡಿ 3 ವ್ಯಾಲ್ಯೂಸ್ ಬರೋದು. ದೀಸ್ ಆರ್ ದ ಡೈರೆಕ್ಷನ್ ಕೊಸೈನ್ಸ್ ಆಫ್ ದ ಗಿವನ್ ವೆಕ್ಟರ್ ಅಂತ ಆಗುತ್ತೆ. ತುಂಬ ಸಿಂಪಲ್, ನೆನ್ಪಿಟ್ಕೊಂಡ್ಬಿಟ್ಟೆ. ನೀವು ಡೈರೆಕ್ಟಾಗಿ ಇದನ್ನು ಬರೆದು ಮಾರ್ಕ್ಸ್ ಬರುತ್ತೆ. ಟೈಮ್ ಸೇವ್ ಮಾಡೋಂಥವ್ರು ಡೈರೆಕ್ಟಾಗಿ ಬರೀತಾರೆ. ನೋಡಿದ ತಕ್ಷಣ ಕೆಲವು ಮಕ್ಕಳಿಗೆ ಗೊತ್ತಾಗ್ಬಿಡುತ್ತೆ. ನೆಕ್ಸ್ಟ್ ಎರಡನೇ ಪ್ರಶ್ನೆ ಏನಿಲ್ಲಿ, ವೆಕ್ಟರ್ ಎ ಬಿ ಕೊಟ್ಟಿದ್ದಾರೆ ಆ್ಯಂಡ್ ವೆಕ್ಟರ್ ಒ ಬಿ ಕೊಟ್ಟಿದೆ. ಫೈಂಡ್ ದ ಪೊಸಿಷನ್ ವೆಕ್ಟರ್ ಆಫ್ ಒ ಎ. ಪೊಸಿಷನ್ ವೆಕ್ಟರ್ ಅಂದರೆ ಏನು, ಯಾವುದೇ ಒಂದು ಪಾಯಿಂಟು ಆರಿಜಿನಿಂದ ಸ್ಟಾರ್ಟ್ ಆಗುತ್ತಲ್ಲ ಅದನ್ನು ನಾವು ವೆಕ್ಟರ್ ಒ ಪಿ ಅಂತ ಬರೆದ್ರೆ ಪೊಸಿಷನ್ ವೆಕ್ಟರ್ ದಟ್ ಪಾಯಿಂಟ್ ಅಂತ ಅರ್ಥ. ಈಗ ನಮ್ಗೇನು ಬೇಕಾಗಿದೆ ಇಲ್ಲಿ, ವೆಕ್ಟರ್ ಒ ಎ ಕಂಡುಹಿಡಬೇಕಾಗಿರುತ್ತೆ. ಇಲ್ಲಿ ಸಾರಿ, ಈ ವೆಕ್ಟರ್ ನೊಟೇಷನ್ ಹಾಕಬೇಕಿರುತ್ತೆ. ನೋಡಿ, ವೆಕ್ಟರ್ ಎ ಬಿ ಇಸ್ ಈಕ್ವಲ್ ಟು ವೆಕ್ಟರ್ ಒ ಬಿ ಮೈನಸ್ ವೆಕ್ಟರ್ ಒ ಎ ಅಂತ ನಾವಿಲ್ಲಿ ರಿಸಲ್ಟ್ಸಲ್ಲಿ ನೆನ್ಪಿಟ್ಕೊಂಡಿದ್ದೇವೆ. ವೆಕ್ಟರ್ ಒ ಎ ಮೈನಸ್ ವೆಕ್ಟರ್ ಒ ಬಿ ಈಕ್ವಲ್ ಟು ವೆಕ್ಟರ್ ಬಿ ಎ. ನೋಡಿ, ಎರಡೂ ವೆಕ್ಟರ್ಸ್ಗೂ ನಾವು ಡಿಫ್ರೆನ್ಸ್ ತಗೊಳ್ಳುವಾಗ ಇನಿಷಿಯಲ್ ಪಾಯಿಂಟ್ 1 ಅಂಡ್ ಸೇಮ್ ಇದೆ. ಇಲ್ಲೂ ನೋಡಿ, ಇನಿಷಿಯಲ್ ಪಾಯಿಂಟ್ಸ್ 1 ಅಂಡ್ ಸೇಮ್ ಇದೆ. ಇಲ್ಲಿ ಬಿ ಎ ಇದ್ರೆ ನಾವು ಇಲ್ಲಿ ವೆಕ್ಟರ್ ಬರೀತಾ ರಿವರ್ಸ್ ಆರ್ಡರ್ ಎ ಬಿ ಬರೀಬೇಕು. ಎ ಬಿ ವೆಕ್ಟರ್ ಕೊಟ್ಟಿದ್ದಾರೆ, ಎ ಬಿ ವೆಕ್ಟರ್ ಕೊಟ್ಟಿದೆ. ಸಾರಿ, ದೇರ್ ಇಸ್ ಸಮ್ ಸಿಂಪಲ್ ಮಿಸ್ಟೇಕ್. ಸರಿ ಆಯ್ತಾ, ಕರೆಕ್ಟ್ ಬರ್ತಿದ್ಯಾ? ಚೆನ್ನಾಗಿ ಬರ್ತಾ ಇದೆ. ಏನಾಗಿದೆ ಅದೇ ಇದು ಓ ಎ ಒ ಬಿ ಕರೆಕ್ಟಾಗಿ ಒ ಬಿ ಮೈನಸ್ ವೈ ಅಲ್ಲ, ಎ ಬಿಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕಲ್ಲ. ಅವ್ರು ಎ ಬಿಗೆ ಕೊಟ್ಟಿದ್ದಾರೆ, ನಾವು ಎ ಬಿಗೆ ಸಬ್ಸ್ಟಿಟ್ಯೂಟ್ ಮಾಡೋದು, ಎ ಬಿನ ಕಂಡಿಡ್ತೀವಿ. ಅರ್ಥ? ಒ ಬಿ ಮಾಡಿ ಈ ಫಾರ್ಮುಲಾ ಬರೆದ್ಬಿಟ್ಟು ನೆಕ್ಸ್ಟ್ ಇದನ್ನು ರಿವರ್ಸ್ ಮಾಡ್ಕೊಳ್ಳೋಣ. ಒ ಬಿ ಎಲ್ಲ ಕಂಡುಹಿಡಿಯಬೇಕಾಗಿದೆ. ಅಲ್ಲಿಂದೊಂದು ರಿಸಲ್ಟ್ ಹಾಕ್ಬೇಕಲ್ಲ. ಒ ಎ ಓ ಎ ವೆಕ್ಟರ್ ಒ ಎ ಇಸ್ ಈಕ್ವಲ್ ಟು ಓ ಬಿ ಮೈನಸ್ ಎ ಬಿ. ಓ ಬಿ ಮೈನಸ್ ಎ ಬಿ ಕಾಣ್ತದೆ. ಅಷ್ಟು ಸ್ಪೀಡ್ ಸಾಕ, ಇನ್ನೂ ಸ್ವಲ್ಪ ಸ್ಲೋ. ಪ್ಲೀಸ್ ಸ್ಟೂಡೆಂಟ್ಸ್ ಕಾನ್ಸಂಟ್ರೇಟ್ ಹಿಯರ್. ವೆಕ್ಟರ್ ಎ ಬಿನ ಒ ಬಿ ಮೈನಸ್ ಒ ಎ, ಈ ರಿಸಲ್ಟ್ ನಿಮ್ಗೆ ಗೊತ್ತಿರಬೇಕು. ಈಗ ನಮಗೆ ಬೇಕಾಗಿರೋದು ವೆಕ್ಟರ್ ಒ ಎ ಆಗಿರೋದ್ರಿಂದ ಈ ಒ ಎನ ಈ ಕಡೆ ಟ್ರಾನ್ಸ್ಫರ್ ಮಾಡ್ಕೊಂಡು ಪ್ಲಸ್ ಒ ಎ ಆಯಿತು. ಒ ಬಿ ಅಲ್ಲೇ ಇದೆ, ಈ ಮೈನಸ್ ಎ ಬಿನ ಆ ಕಡೆ ಟ್ರಾನ್ಸ್ಫರ್ ಮಾಡಿದ್ದೀವಿ. ಈಗ ವೆಕ್ಟರ್ ಒ ಎ ನಮಗೆ ಕಂಡುಹಿಡಬೇಕಾಗಿರೋಂಥ ಕೆಲಸ. ಒ ಬಿಗೆ ಕೊಟ್ಟಿರೋಂಥ ವೆಕ್ಟರ್ದು ಬರೆದಿದ್ದೇವೆ, ಮತ್ತು ವೆಕ್ಟರ್ ಎ ಬಿನ ಅವರಿಗೆ ಕೂಡ ಬರೆದಿದ್ದೇವೆ. ಇದನ್ನು ಸಿಂಪ್ಲಿಫೈ ಜಸ್ಟ್ ಕಳೆದಿದ್ದೇವೆ ನೋಡಿ, ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ನೋಡ್ಕೋಬೇಕು. 3i ಮೈನಸ್ 2i ಗಿವ್ಸ್ ಅಸ್ 1i ಪ್ಲಸ್ 1i ಆಯಿತು. ಇಲ್ಲಿ ಮೈನಸ್ 4j ಇದೆ, ಇಲ್ಲಿ ಬ್ರಾಕೆಟ್ ಒಳಗಡೆ ಮೈನಸ್ ಇದೆ, ಹೊರಗಡೆ ಒಂದು ಮೈನಸ್ ಇದೆ, ಎರಡೂ ಸೇರಿ ನಮಗೆ ಪ್ಲಸ್ ಆಯಿತು. ಮೈನಸ್ 4j ಪ್ಲಸ್ ಜೆ ಮೈನಸ್ 3j ಆಯಿತು. ನೆಕ್ಸ್ಟ್ ಇಲ್ಲಿ 4k ಮೈನಸ್ ಇಂಟು ಪ್ಲಸ್ ಮೈನಸ್ ಕೆ ಒಟ್ಟಿಗೆ ಏನಾಯಿತು ಪ್ಲಸ್ 4k ಮೈನಸ್ ಕೆ ಸೇರಿದ್ರೆ ನಮಗೆ ಪ್ಲಸ್ 3k ಆಯಿತು. ಸಿಂಪಲ್, ಮಕ್ಕಳ ಅಡಿಷನ್ನು ಸಬ್ಟ್ರಾಕ್ಷನ್ ಮಾಡ್ದಂಗಿದೆ. ಇಲ್ಲಿ ಎಕ್ಸ್ಟ್ರಾ ಏನು ಸೇರ್ಕೊಂಡು ನಿಮಗೆ ಯೂನಿಟ್ ವೆಕ್ಟರ್ ಸೇರಿದೆ ಅಷ್ಟೇ, ನಂಬರ್ಸ್ ಬದಲಾಗಿ. ಇನ್ನೊಂದು ಪ್ರಶ್ನೆ ಬರೋಣ. ಇದು ಹೆಚ್ಚಿಗೆ ಫ್ರೀಕ್ವೆಂಟಾಗಿ ಕೇಳ್ತಿರೋಂಥ ಪ್ರಶ್ನೆ ಇದು. ಫೈಂಡ್ ದ ಯೂನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ದ ವೆಕ್ಟರ್. ವೆಕ್ಟರ್ ಅವ್ರು ಕೊಟ್ಟಿದ್ದಾರೆ, ಅದರ ಯೂನಿಟ್ ವೆಕ್ಟರ್ ಕಂಡುಹಿಡಬೇಕು. ನಾವು ಯಾವುದೇ ವೆಕ್ಟರ್ ಅವ್ರು ಕೊಡಲಿ, ನಾವು ಯೂನಿಟ್ ವೆಕ್ಟರ್ ಕಂಡುಹಿಡಬೇಕಾದ್ರೆ ಎ ಕ್ಯಾಪ್ ಕೊಟ್ಟಿರೋ ವೆಕ್ಟರ್ನ ಎ ಅಂತ ಬಳಸ್ಕೊಳ್ಳಿ. ಇಟ್ ಈಸ್ ವೆಕ್ಟರ್ ಎ. ವೆಕ್ಟರ್ ಎಗೆ ಯೂನಿಟ್ ವೆಕ್ಟರ್ ಅಂದ ತಕ್ಷಣ ಎ ಕ್ಯಾಪ್ ಇಸ್ ಈಕ್ವಲ್ ಟು ವೆಕ್ಟರ್ ಎ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ದಟ್ ವೆಕ್ಟರ್.
ಕೊಟ್ಟಿರೋ ವೆಕ್ಟರ್ನೇ ಮೇಲೆ ಹಾಕ್ಕೊಳ್ಳಿ. ಡಿನಾಮಿನೇಟರಲ್ಲಿ ಇದರ ಮ್ಯಾಗ್ನಿಟ್ಯೂಡ್ ನಮಗೆ ಫಾರ್ಮುಲಾ ಆಲ್ರೆಡಿ ಗೊತ್ತಿದೆ. ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಅಂದ ತಕ್ಷಣ ನಾವೇನು ಮಾಡ್ತೀವಿ, 2 ಸ್ಕ್ವಯರ್ ಪ್ಲಸ್ 3 ಸ್ಕ್ವಯರ್ ಪ್ಲಸ್ 1 ಸ್ಕ್ವಯರ್. ಇಲ್ಲಿ ಕೆ ಕಾಂಪೊನೆಂಟ್ ಏನು ಇಲ್ಲ ಅಂದರೆ 1 ಅಂತ ಅರ್ಥ ಮಾಡ್ಕೋಬೇಕು. ಚಿಹ್ನೆ ನೆಗೆಟಿವ್ ಚಿಹ್ನೆ ಇದ್ರೂ ನಾವು ಸ್ಕ್ವಯರ್ ಮಾಡ್ತಾರೆ ಎಲ್ಲ ಪಾಸಿಟಿವ್ ಆಗಿಬಿಡುತ್ತೆ. ದಿಸ್ ಈಸ್ ದ ಆನ್ಸರ್. ದಿಸ್ ಈಸ್ ದ ಯೂನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ದ ಗಿವನ್ ವೆಕ್ಟರ್. ಯೂನಿಟ್ ವೆಕ್ಟರ್ ಅಂತ ಕೇಳಿದಲ್ಲಿ ಮೇಲ್ಗಡೆ ನ್ಯೂಮರೇಟರ್ ಅದೇ ವೆಕ್ಟರ್ ಇರುತ್ತೆ, ಕೆಳಗಡೆ ಅದರದ್ದು ಮ್ಯಾಗ್ನಿಟ್ಯೂಡ್ ಬರೆದ್ರೆ ಸಾಕಾಗುತ್ತೆ ನೀವು ಡೈರೆಕ್ಟಾಗಿ. ಇಷ್ಟು ಪ್ರಶ್ನೆಗಳು 1 ಮಾರ್ಕಲ್ಲಿ ಬರುವಂಥ ಅವಕಾಶ. ಪ್ರಾಬ್ಲಮ್ಸ್ ಆದರೂ ಕೇಳ್ಬೋದು, ಅಷ್ಟು ಇಷ್ಟರಲ್ಲಿ ಡೆಫಿನೇಷನ್ಸ್ ಆದರೂ ಕೇಳ್ಬೋದು. ವಿದ್ಯಾರ್ಥಿಗಳಿಗೆ 1 ಮಾರ್ಕಿನ ಪ್ರಶ್ನೆ ಗಮನಿಸಿದ್ದೀವಿ ಕೆಲವು. ಈಗ 2 ಮಾರ್ಕಲ್ಲಿ ಬರುವಂಥ ಪ್ರಶ್ನೆಗಳು ಯಾವ ರೀತಿ ಇದೆ ಅನ್ನೋದನ್ನು ಇಲ್ಲಿ ಸ್ವಲ್ಪ ಗಮನಿಸ್ತಾನೆ. ಇಲ್ಲಿ ನಮ್ಗೆ 1 ರಿಂದ 7 ತನಕ ಕೆಲವು ಪ್ರಾಬ್ಲಮ್ಸ್ ಇದೆ. ಇಷ್ಟರಲ್ಲಿ ಬರುವಂಥ 2 ಮಾರ್ಕ್ ಪ್ರಶ್ನೆಗಳು 2 ಇರುತ್ತೆ. ಅಲ್ಲಿಗೆ ನಿಮ್ಗೆ ಇಷ್ಟರಲ್ಲಿ ಒಂದು 4 ಮಾರ್ಕ್ ಬರುವಂಥ ಅವಕಾಶ ಇರುತ್ತೆ. ನೋಡಿ, ಇಲ್ಲಿ ಮೊದಲನೇ ಪ್ರಶ್ನೆ ಗಮನಿಸಿ. ಇಫ್ ವೆಕ್ಟರ್ ಎ ಈಸ್ ಎ ಯೂನಿಟ್ ವೆಕ್ಟರ್, ಇಲ್ಲಿ ಗಮನಿಸ್ಕೋಬೇಕು. ಯೂನಿಟ್ ವೆಕ್ಟರ್ ಅಂದ ತಕ್ಷಣ ಮ್ಯಾಗ್ನಿಟ್ಯೂಡ್ ಆಫ್ ದಟ್ ವೆಕ್ಟರ್ ಈಸ್ 1 ಯೂನಿಟ್ ಅಂತ. ಸಚ್ ದಟ್ ವೆಕ್ಟರ್ ಎಕ್ಸ್ ಪ್ಲಸ್ ವೆಕ್ಟರ್ ಎ ಡಾಟ್ ವೆಕ್ಟರ್ ಎಕ್ಸ್ ಮೈನಸ್ ವೆಕ್ಟರ್ ಎ ಈಕ್ವಲ್ ಟು 8 ಫೈಂಡ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎಕ್ಸ್ ಅಂತ ಹೇಳಿದ್ದಾರೆ. ನಾವು ಈ ಕೊಟ್ಟಿರೋಂಥ ಎಕ್ಸ್ಪ್ರೆಷನ್ನ ತಗೋಬೇಕು. ನಮ್ಗೆ ಅದರಿಂದ ಸಿಂಪ್ಲಿಫೈ ಮಾಡಿಕೊಂಡ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಎಕ್ಸ್ ಸಿಗುತ್ತೆ. ಈಗ ಈ ಡಾಟ್ ಪ್ರಾಡಕ್ಟ್ ಇಸ್ ಜಸ್ಟ್ ಲೈಕ್ ಆಲ್ಜಿಬ್ರೈಕ್ ಈಕ್ವೇಷನ್ ಇದ್ದಂಗಿದೆ, ಎಕ್ಸ್ ಪ್ಲಸ್ ಎ ಎಕ್ಸ್ ಮೈನಸ್ ಎ. ಬಟ್ ಇಲ್ಲಿ ವೆಕ್ಟರ್ ಸಿದ್ದು ಡಾಟ್ ಪ್ರಾಡಕ್ಟ್ ಬಂದಿರೋದ್ರಿಂದ ಇಷ್ಟಕ್ಕೂ ಸೇರಿ ನೀವು ಮ್ಯಾಗ್ನಿಟ್ಯೂಡ್ ಆಫ್ ಎಕ್ಸ್ ಸ್ಕ್ವಯರ್ ಮೈನಸ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವಯರ್ ಈಕ್ವಲ್ ಟು 8. ಕೀಪ್ ದಿಸ್ ಮ್ಯಾಗ್ನಿಟ್ಯೂಡ್ ಆಫ್ ಎಕ್ಸ್ ಹೋಲ್ ಸ್ಕ್ವಯರ್ ಆಸ್ ಇಟ್ ಈಸ್. As it is given in the problem that A is a unit vector, for this magnitude of vector A is 1 square equal to 8. Here magnitude of x whole square equal to 9. That is why magnitude of x equal to 3. ಇಲ್ಲಿ ಪ್ಲಸ್ ಆರ್ ಮೈನಸ್ ಬರೆಯೋಂಗಿಲ್ಲ ವಿದ್ಯಾರ್ಥಿಗಳಿಗೆ. ಮ್ಯಾಗ್ನಿಟ್ಯೂಡ್ ಆಫ್ ಎನಿ ವೆಕ್ಟರ್ ಇಸ್ ಆಲ್ವೇಸ್ ಎ ಪಾಸಿಟಿವ್ ಕ್ವಾಂಟಿಟಿ ಆಗಿರೋದ್ರಿಂದ 3 ಮಾತ್ರ ಬರೀಬೇಕು, -3 ಬರೀಬಾರ್ದು. ನಿಮಗೆ ಇಷ್ಟಕ್ಕೆ ಬರೆದ ತಕ್ಷಣ ನಿಮಗೆ 1 ಮಾರ್ಕ್ ಸಿಗುತ್ತೆ. ಇಲ್ಲಿ ತನಕ ಆದಲ್ಲಿ ನಿಮಗೆ ಇನ್ನೊಂದು ಮಾರ್ಕ್ ಸಿಗುತ್ತೆ. ಟೋಟಲಿ 2 ಮಾರ್ಕ್ಸಲ್ಲಿ ಕೇಳುವಂಥ ಪ್ರಶ್ನೆ ಇದು. ನೆಕ್ಸ್ಟು 2ನೇ ಕ್ವಶನ್ಗೆ ಬರೋಣ. ಫೈಂಡ್ ದ ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಹೂಸ್ ಅದರ ಅಡ್ಜಸೆಂಟ್ ಸೈಡ್ಸ್ ಆರ್ ಗಿವನ್ ಬೈ. ವೆಕ್ಟರ್ ಫಾರ್ಮಲ್ಲಿ ಅಡ್ಜಸೆಂಟ್ ಸೈಡ್ ಪಕ್ಕ ಸೈಡು ಎ ವೆಕ್ಟರ್ ಕೊಟ್ಟಿದ್ದಾರೆ ಮತ್ತು ಬಿ ವೆಕ್ಟರ್ ಕೊಟ್ಟಿದ್ದಾರೆ. ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಅಂದ ತಕ್ಷಣ ನಮಗೆ ಪಾಯಿಂಟ್ಸು ಲಿಸ್ಟ್ ಮಾಡಿದ್ದೀವಿ. ಏರಿಯಾ ಆಫ್ ಪ್ಯಾರಲೋಗ್ರಾಮ್ಗೆ ಫಾರ್ಮುಲಾ ಇದೆ ನಮ್ಮ ಹತ್ರ. ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಕ್ರಾಸ್ ಬಿ. ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಕ್ರಾಸ್ ಬಿ ಮಾಡಬೇಕಾದ್ರೆ ನಾವು ಮುಂಚೆ ಕೊಟ್ಟಿರೋ ವೆಕ್ಟರ್ದು ಕ್ರಾಸ್ ಪ್ರಾಡಕ್ಟ್ ಲೆಕ್ಕಾಚಾರ ಹಾಕಬೇಕು. ಕೊಟ್ಟಿರೋ ವೆಕ್ಟರ್ಸ್ದು ಕ್ರಾಸ್ ಪ್ರಾಡಕ್ಟ್ ಅಂದರೆ ಡಿಟರ್ಮಿನೆಂಟಲ್ಲಿ ಬರೀತೇವೆ. ಡಿಟರ್ಮಿನೆಂಟಲ್ಲಿ ಬರೆಯುವಾಗ ಫಸ್ಟ್ ರೋ ಅಲ್ಲಿ ಯೂನಿಟ್ ವೆಕ್ಟರ್ಸ್ ಐ ಜೆ ಕೆ ಬರೀತೇವೆ. ನೆಕ್ಸ್ಟ್ ರೋ ಅಲ್ಲಿ ಸ್ಕೇಲಾರ್ ಕಾಂಪೊನೆಂಟ್ಸ್ ಆಫ್ ವೆಕ್ಟರ್ ಎ ಇಲ್ಲೇನೇನಿದೆ 3, 1, 4 ಬರೆದಿದ್ದೇವೆ. ನೆಕ್ಸ್ಟ್ ರೋ ಅಲ್ಲಿ ಸ್ಕೇಲಾರ್ ಕಾಂಪೊನೆಂಟ್ಸ್ ಆಫ್ ವೆಕ್ಟರ್ ಬಿ ಬರೀತಿದ್ದೇವೆ. ಇಲ್ಲೇನಿದೆ ಸ್ಕೇಲಾರ್ ಕಾಂಪೊನೆಂಟ್ಸ್ ಆಫ್ ವೆಕ್ಟರ್ ಬಿ ಅಂದರೆ 1, -1. ಇಲ್ಲಿ ಚಿಹ್ನೆ ಚೇಂಜ್ ಆದಲ್ಲಿ ಗಮನಿಸ್ಕೋಬೇಕು. ಪ್ಲಸ್ ಇದ್ದರೆ ನೀವು ಮೆನ್ಷನ್ ಮಾಡೋ ನೆಸೆಸಿಟಿ ಇಲ್ಲ. ಮೈನಸ್ ಇದ್ದಲ್ಲಿ ಆ ಸ್ಕೇಲಾರ್ ಕಾಂಪೊನೆಂಟ್ ಇಲ್ಲಿ ಮೈನಸ್ ಅಟ್ಯಾಚ್ ಮಾಡ್ಕೋಬೇಕು. 1 ಇದೆ. ಈ ಡಿಟರ್ಮಿನೆಂಟ್ನ ಎಕ್ಸ್ಪ್ಯಾಂಡ್ ಮಾಡಿ ನೀವು ಇದು ಕಲ್ತಿರ್ತೀರ ಡಿಟರ್ಮಿನೆಂಟ್ ಚಾಪ್ಟ್ರಲ್ಲಿ. ಹೌ ಟು ಎಕ್ಸ್ಪ್ಯಾಂಡ್ ದ ಡಿಟರ್ಮಿನೆಂಟ್ ಅಂತ ನಮಗೆಲ್ಲ ಗೊತ್ತಿದೆ. ಆ ರೀತಿಯಲ್ಲಿ ನಾವು ಎಕ್ಸ್ಪ್ಯಾಂಡ್ ಮಾಡಿ ನಮಗೆ ರಿಸಲ್ಟಿಂಗ್ ವೆಕ್ಟರ್ ಏನಾಗುತ್ತೆ 5i ಪ್ಲಸ್ j ಮೈನಸ್ 4k. ದಿಸ್ ಈಸ್ ದ ವೆಕ್ಟರ್ ಎ ಕ್ರಾಸ್ ಬಿ. ಕ್ರಾಸ್ ಪ್ರಾಡಕ್ಟ್ ಆಫ್ 2 ವೆಕ್ಟರ್ಸ್ ಈಸ್ ಅಗೈನ್ ಎ ವೆಕ್ಟರೇ ಆಗಿದೆ. ಈಗ ಏರಿಯಾ ಆಫ್ ಪ್ಯಾರಲೋಗ್ರಾಮ್ಗೆ ಫಾರ್ಮುಲಾ ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ. ನಮ್ಮಲ್ಲಿ ಎ ಕ್ರಾಸ್ ಬಿ ವೆಕ್ಟರ್ ಇಲ್ಲಿದೆ. ಇದರ ಮ್ಯಾಗ್ನಿಟ್ಯೂಡ್ ಲೆಕ್ಕಾಚಾರ ಆಗಬೇಕು. ಮ್ಯಾಗ್ನಿಟ್ಯೂಡ್ ಅಂದ ತಕ್ಷಣ ನಮಗೆ ಸಮ್ ಆಫ್ ದ ಸ್ಕ್ವಯರ್ಸ್ ಆಫ್ ದ ಸ್ಕೇಲಾರ್ ಕಾಂಪೊನೆಂಟ್ಸ್ 5 ಸ್ಕ್ವಯರ್ ಪ್ಲಸ್ 1 ಸ್ಕ್ವಯರ್ ಮೈನಸ್ 4 ಹೋಲ್ ಸ್ಕ್ವಯರ್ ಮಾಡ್ದಲ್ಲಿ 5 ಸ್ಕ್ವಯರ್ ಈಸ್ 25, 1 ಸ್ಕ್ವಯರ್ 1 ಮೈನಸ್ 4 ಸ್ಕ್ವಯರ್ ಈಸ್ 16. ಟೋಟಲ್ ಸಮ್ ಈಸ್ 42. ನಾವು ಯಾವುದೇ ಫಿಸಿಕಲ್ ಬಾಡಿಗೆ ಏರಿಯಾ ಅಂತ ಕಂಡುಹಿಡಿದ್ರೆ ನೀವು ಕಂಪಲ್ಸರಿ ಈ ಯೂನಿಟ್ಸ್ ಇಡಬೇಕು. ಏರಿಯಾ ಅಂದ ತಕ್ಷಣ ಸ್ಕ್ವಯರ್ ಯೂನಿಟ್ಸ್ ಹೇಳ್ತೀವಿ. ಈಗ ಲೆಂತ್ ಹೇಳಿದ್ರೆ ಮೀಟರ್ ಸೆಂಟಿಮೀಟರ್ ಹೇಳ್ತೀವಿ. ಅದೇ ಥರ ಏರಿಯಾದಲ್ಲಿ ಸ್ಕ್ವಯರ್ ಯೂನಿಟ್ಸ್ ಅನ್ನೋದು ಮೆನ್ಷನ್ ಮಾಡಬೇಕು.
ಈಗ ಮೂರನೇ ಪ್ರಾಬ್ಲಮ್ ಬರೋಣ. ಒಬ್ಟೈನ್ ಅನ್ನೋ ಜಾಗದಲ್ಲಿ ಫೈಂಡ್ ಅಂತೂ ಕೇಳ್ಬೋದು ಪ್ರಶ್ನೆ. ಒಬ್ಟೈನ್ ದ ಪ್ರೊಜೆಕ್ಷನ್ ಆಫ್ ದ ವೆಕ್ಟರ್ ಎ ಕೊಟ್ಟಿದ್ದಾರೆ ಆನ್ ದ ವೆಕ್ಟರ್ ಬಿ. ಪ್ರೊಜೆಕ್ಷನ್ ಆಫ್ ಒನ್ ವೆಕ್ಟರ್ ಆನ್ ಅನದರ್ ವೆಕ್ಟರ್ ಕೇಳ್ತಿದ್ದಾರೆ. ಇಲ್ಲಿ ನಮಗೆ ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಎ ಆನ್ ವೆಕ್ಟರ್ ಬಿಗೆ ಫಾರ್ಮುಲಾ ಗೊತ್ತಿದೆ. ಡಾಟ್ ಪ್ರಾಡಕ್ಟ್ ಆಫ್ ಎ ಅಂಡ್ ಬಿ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ. ಆನ್ ಆದಮೇಲೆ ಯಾವ ವೆಕ್ಟರ್ ಇಲ್ಲಿರುತ್ತೆ ಅದೇ ವೆಕ್ಟರ್ದು ಮ್ಯಾಗ್ನಿಟ್ಯೂಡ್ ಕೆಳಗಡೆ ಬರಬೇಕು. ಎ ಡಾಟ್ ಬಿಗೆ ಫಾರ್ಮುಲಾ ಗೊತ್ತಿದೆ ನಮ್ಗೆ, ಆಲ್ಜಿಬ್ರಾಯಿಕ್ ಫಾರ್ಮುಲಾ ಇದು. A1 B1 A2 B2 ಪ್ಲಸ್ A3 B3. A1 A2 A3 ನಮಗೆ ಸ್ಕೇಲಾರ್ ಕಾಂಪೊನೆಂಟ್ಸ್ ಆಫ್ ವೆಕ್ಟರ್ ಎ ಅಂತ ಗೊತ್ತಿದೆ. B1 B2 B3 ಅರ್ಥ ಸ್ಕೇಲಾರ್ ಕಾಂಪೊನೆಂಟ್ಸ್ ಆಫ್ ವೆಕ್ಟರ್ ಬಿ ಅಂತ ಗೊತ್ತಿದೆ. ಇವುಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ ಇಲ್ಲಿ. ಆರ್ಡಿನರಿ ಮಲ್ಟಿಪ್ಲಿಕೇಶನ್ ಇದೆಲ್ಲನೂ 2 ಪ್ಲಸ್ 6 ಪ್ಲಸ್ 2 ಟೋಟಲ್ ಸಮ್ ಈಸ್ 10 ಆಗುತ್ತೆ. ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಅಂದರೆ ಇಲ್ಲಿ ಲೆಕ್ಕಾಚಾರ ಹಾಕ್ಕೊಂಡಿದ್ದೇವೆ. ಇಲ್ಲಿ 1 ಸ್ಕ್ವೇರ್ ಮೀನ್ಸ್ ಐ ಕಾಂಪೊನೆಂಟ್ ಆಫ್ ದಿಸ್ 1. ಇಲ್ಲಿ ಜೆ ಕಾಂಪೊನೆಂಟ್ 2 ಇನ 2 ಸ್ಕ್ವೇರ್, ಕೆ ಕಾಂಪೊನೆಂಟ್ ಇಲ್ಲಿ 1 ಸ್ಕ್ವೇರ್. ಟೋಟಲಿ ಇಟ್ ಈಸ್ √6. ಸೊ ಪ್ರೊಜೆಕ್ಷನ್ ಆಫ್ ಒನ್ ವೆಕ್ಟರ್ ಆನ್ ಅನದರ್ ವೆಕ್ಟರ್ ಅಂದರೆ ಈ ಫಾರ್ಮುಲಾ ಬಳಸ್ಕೋಬೇಕು. ಇಲ್ಲಿ ನಮಗೆ ರಿಯಲ್ ನಂಬರ್ ಅನ್ನೋ ಒಂದು ವ್ಯಾಲ್ಯೂ ಬರುತ್ತೆ. ಇದು ಯಾವಾಗ್ಲೂ ನಂಬರ್ ಆಗಿರುತ್ತೆ, ವೆಕ್ಟರ್ ಆಗಿರೋದಿಲ್ಲ. ಇದನ್ನು ಹೆಚ್ಚಿಗೆ ಕೇಳ್ತಾರೆ ಅಂತ ಪ್ರಶ್ನೆ. ಈ ಟೈಪಲ್ಲಿ ವೆಕ್ಟರ್ಸ್ ಬದಲಾಯಿಸಿರ್ತಾರೆ, ಇನ್ನೆಲ್ಲ ಇದೇ ರೀತಿ ಇರುತ್ತೆ. ಅವಾಗ ನಿಮಗೆ ನಂಬರ್ಸ್ ಮಾತ್ರ ಚೇಂಜ್ ಆಗುತ್ತೆ. ಈ ಫಾರ್ಮುಲಾ ಬರೋದ ತಕ್ಷಣ 1 ಮಾರ್ಕ್ ಸಿಗುತ್ತೆ. ಈ ಸ್ಟೆಪ್ ಇನ್ನೊಂದು ಮಾರ್ಕ್ ಸಿಗುತ್ತೆ ನಿಮಗೆ. ನೆಕ್ಸ್ಟ್ ಕಮ್ ಟು ದ ಫೋರ್ತ್ ಪ್ರಾಬ್ಲಮ್. ಲೆಟ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ 3, ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ √2/3 ಅಂಡ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ಈಕ್ವಲ್ ಟು 1 ಅಂತ ಕೊಟ್ಟಿದೆ. ಫೈಂಡ್ ದ ಆಂಗಲ್ ಬಿಟ್ವೀನ್ ವೆಕ್ಟರ್ಸ್ ಎ ಅಂಡ್ ವೆಕ್ಟರ್ ಬಿ. ನಾವು ಆಂಗಲ್ ಬಿಟ್ವೀನ್ ದ ಅಂದಲ್ಲಿ ವೆಕ್ಟರ್ಸ್ ಅಲ್ಲಿ 2 ರೀತಿ ಬರುತ್ತೆ. ಸೈನ್ ಆಂಗಲ್ ಬರುತ್ತೆ, ಕಾಸ್ ಆಫ್ ಅನ್ ಆಂಗಲ್ ಬರುತ್ತೆ. ಇಲ್ಲಿ ಕ್ರಾಸ್ ಪ್ರಾಡಕ್ಟ್ ಕೊಟ್ಟಾಗಿ ನಾವು ಸೈನ್ ಫಂಕ್ಷನ್ ಆಂಗಲ್ಲೇ ಬಳಸ್ತೇವೆ. ಡಾಟ್ ಕೊಟ್ಟರೆ ಮಾತ್ರ ಕಾಸ್ ಫಂಕ್ಷನ್ ಆಂಗಲ್ ಬಳಸ್ತೇವೆ. ಇಲ್ಲಿ ಕ್ರಾಸ್ ಪ್ರಾಡಕ್ಟ್ ಕೊಟ್ಟಿರೋದು ನಿಮಗೆ ಸೈನ್ ಥೀಟಾ ಫಾರ್ಮುಲಾ ನೆನಪು ಬರಬೇಕು. ಫೈಂಡ್ ಆಂಗಲ್ ಬಿಟ್ವೀನ್ ದ ವೆಕ್ಟರ್ಸ್ ಎ ಅಂಡ್ ಬಿ ಅಂತ ಹೇಳಿದ್ದೇನೆ. ಆಗ ಸೈನ್ ಫಂಕ್ಷನ್ ಫಾರ್ಮುಲಾನ ಬಳಸ್ಕೊಂಡಲ್ಲಿ ಸೈನ್ ಥೀಟಾ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಕ್ರಾಸ್ ಬಿ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ. ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ಕ್ವಶನಲ್ಲೇ ಕೊಟ್ಟಿದೆ 1 ಅಂತ. ಮ್ಯಾಗ್ನಿಟ್ಯೂಡ್ ಆಫ್ ಎ 3 ಅಂತ ಕೊಟ್ಟಿದ್ದಾರೆ, ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ದೇವೆ. ಮ್ಯಾಗ್ನಿಟ್ಯೂಡ್ ಆಫ್ ಬಿ √2/3 ಕೊಟ್ಟಿದೆ, ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ದೇವೆ. ಇದನ್ನು ಸಿಂಪ್ಲಿಫೈ ಮಾಡೋದು ನಮಗೆ 1/√2. ನಮ್ಮ ಫಸ್ಟ್ ಇಯರ್ ಟ್ರಿಗ್ನಾಮೆಟ್ರಿಯಲ್ಲಿ ಗೊತ್ತಿದೆ ಸೈನ್ ಥೀಟಾ ಈಕ್ವಲ್ ಟು 1/√2 ಆಗಬೇಕಾದ್ರೆ ಸೈನ್ ಫಂಕ್ಷನು ಥೀಟಾ ವ್ಯಾಲ್ಯೂ ಏನಾಗಿರಬೇಕು π/4. ದಟ್ ಈಸ್ ವೈ ಆಂಗಲ್ ಥೀಟಾ ಈಸ್ π/4. ದಿಸ್ ಈಸ್ ಆಂಗಲ್ ಬಿಟ್ವೀನ್ ವೆಕ್ಟರ್ ಎ ಅಂಡ್ ವೆಕ್ಟರ್ ಬಿ ಅಂತ ನಮ್ಗೆ ಅರ್ಥ ಆಗುತ್ತೆ. ಇಲ್ಲೂ ನೀವು ಈ ಫಾರ್ಮುಲಾ ಬರೆದ ತಕ್ಷಣ 1 ಮಾರ್ಕ್ ಬಂದ್ಬಿಡುತ್ತೆ. ಸಬ್ಸ್ಟಿಟ್ಯೂಟ್ ಮಾಡಿ ಥೀಟಾ ವ್ಯಾಲ್ಯೂ ಕರೆಕ್ಟಾಗಿ ಬರೀ ಅನದರ್ ಮಾರ್ಕ್ ಸಿಗುತ್ತೆ, 2 ಮಾರ್ಕು. ಈಸಿಯಾಗಿ ಸ್ಕೋರ್ ಮಾಡೋವಂಥದ್ದು ಇದನ್ನು. 5ನೇ ಪ್ರಶ್ನೆ ಬರೋಣ. ಫೈಂಡ್ ದ ಆಂಗಲ್ ಬಿಟ್ವೀನ್ ವೆಕ್ಟರ್ ಎ ಅಂಡ್ ವೆಕ್ಟರ್ ಬಿ ಅಂತ ಇಲ್ಲಿ ಡೈರೆಕ್ಟ್ ಆಗಿ ಕೊಟ್ಟ. ಇಲ್ಲೂ ನಾವು ಸೈನ್ ಥೀಟಾ ಫಂಕ್ಷನ್ ಆದ್ರೂ ಹಾಕೋಬಹುದು ಅಥವಾ ಕಾಸ್ ಫಂಕ್ಷನ್ ಅಲ್ಲೂ ಮಾಡ್ಬೋದು. ಫೈಂಡ್ ದ ಆಂಗಲ್ ಬಿಟ್ವೀನ್ ಅಂತ 2 ವೆಕ್ಟರ್ಸ್ ಕೊಟ್ರೆ ಕಾಸದು ನಮ್ಗೆ ಸುಲಭವಾಗಿ ಬರುತ್ತೆ. ಯಾಕೆಂದ್ರೆ ಕಾಸ್ ಥೀಟಾ ಕಂಡುಹಿಡಿಬೇಕಾದ್ರೆ ನಮಗೆ ಎ ಡಾಟ್ ಬಿ ಸುಲಭ. ಎ ಕ್ರಾಸ್ ಬಿ ಮಾಡೋದಕ್ಕಿಂತ ಎ ಡಾಟ್ ಬಿ ಬೇಗ ಆಗುತ್ತೆ ಅನ್ಸುತ್ತೆ ನನಗೆ. ಆಲ್ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ. ಎ ಡಾಟ್ ಬಿ ಆಸ್ ಯೂಶುವಲ್ ಫಾರ್ಮುಲಾ A1 B1 ಪ್ಲಸ್ A2 B2 ಪ್ಲಸ್ A3 B3. ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಅಂದರೆ ಗೊತ್ತಿದೆ, A1 ಸ್ಕ್ವೇರ್ ಪ್ಲಸ್ A2 ಸ್ಕ್ವೇರ್ ಪ್ಲಸ್ A3 ಸ್ಕ್ವೇರ್. ಆಸ್ ಯೂಶುವಲ್ ಬಿನೂ ಅದೇ ಆಗಿರುತ್ತೆ. ನೀವು ಈ ಫಾರ್ಮುಲಾ ಬರೆದ್ರೆ ಇಲ್ಲಿ ತನಕ 1 ಮಾರ್ಕ್ ಸಿಕ್ಬಿಡುತ್ತೆ. ನೆಕ್ಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ. A1 B1 ಪ್ಲಸ್ A2 B2 ಪ್ಲಸ್ A3 B3 ನಾವು ಲೆಕ್ಕ ಹಾಕ್ಕೊಂಡ್ರೆ ನಮಗೆ 1 ಸಿಗುತ್ತೆ. ಮತ್ತು ಇಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಅಂದಲ್ಲಿ 1 1 ಮೈನಸ್ 1 ಇದೆ, ಅದು √3 ಸಿಗುತ್ತೆ. ಬಿದು 1 1 1 ಇದೆ, ಅಷ್ಟಕ್ಕೂ ನಾವು 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ 1 ಸ್ಕ್ವೇರ್ ಮತ್ತು √3 ಸಿಗುತ್ತೆ. 1/√3 ಇಂಟು √3. √3ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 3 ಮಾತ್ರ ಉಳಿಯುತ್ತೆ. ಕಾಸ್ ಥೀಟಾ ಈಕ್ವಲ್ ಟು 1/√3. ಇಲ್ಲಿ ಕೇಳಿದ್ದು ಫೈಂಡ್ ದ ಆಂಗಲ್ ಬಿಟ್ವೀನ್. ಸಮ್ಟೈಮ್ಸ್ ಫೈಂಡ್ ಕೊಸೈನ್ ಆಫ್ ದ ಆಂಗಲ್ ಅಂದರೆ ಇಷ್ಟಕ್ಕೆ ಬಿಟ್ಬಿಡ್ಬೇಕು ವಿದ್ಯಾರ್ಥಿಗಳೇ.
ಕೊಸೈನ್ ಆಫ್ ದ ಆ್ಯಂಗಲ್ ಅಂದರೆ ಇದೇ ಸ್ಟೆಪ್ ನಿಲ್ಲಿಸಿ ಫೈಂಡ್ ಆ್ಯಂಗಲ್ ಅಂದಾಗ ಮಾತ್ರ ಥೀಟಾ ಇಸ್ ಈಕ್ವಲ್ ಟು ಈ ಫಂಕ್ಷನ್ ಈ ಕಡೆ ಬರೀ ಕಾಸ್ ಇನ್ವರ್ಸ್ ಆಫ್ ಈ ನಂಬರ್ ಆಗಿರುತ್ತೆ. ವಿದ್ಯಾರ್ಥಿಗಳೇ ಇಲ್ಲಿ 6ನೇ ಪ್ರಶ್ನೆ ನೋಡಿ ಏನು ಕೊಟ್ಟಿದ್ದಾರೆ. ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಪ್ಲಸ್ ಬಿ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಮೈನಸ್ ಬಿ ಕೊಟ್ಟಿದೆ. ಪ್ರೂವ್ ದಟ್ ಏನಂತ ತೋರಿಸ್ಬೇಕು ನಾವು, ವೆಕ್ಟರ್ ಎ ಇಸ್ ಪರ್ಪೆಂಡಿಕ್ಯುಲರ್ ಟು ವೆಕ್ಟರ್ ಬಿ. ಈ ತೋರಿಸ್ಬೇಕಾದ್ರೆ ಕೊಟ್ಟಿರೋಂಥ ಎಕ್ಸ್ಪ್ರೆಷನ್ ನಾವಿಲ್ಲಿ ತೊಗೊಂಡಿದ್ದೇವೆ. ಈ ಎಕ್ಸ್ಪ್ರೆಷನ್ಗೆ ಎರಡೂ ಕಡೆಗೂ ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್ಸ್ ಕಂಪ್ಲೀಟ್ ಸ್ಕ್ವೈರ್ ಮಾಡಿದ್ದೇವೆ. ಮ್ಯಾಗ್ನಿಟ್ಯೂಡ್ ಆಫ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ದು ಫಾರ್ಮುಲಾ ಅಪ್ಲೈ ಮಾಡಿದ್ದೇವೆ. ಇಲ್ಲೂ ಮ್ಯಾಗ್ನಿಟ್ಯೂಡ್ ಆಫ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡಿದ್ದೇವೆ. ಇದು ಈಕ್ವಾಲಿಟಿ ಸೈನ್ ಎರಡೂ ಕಡೆ ಇರೋ ಟರ್ಮ್ಸು ಕಾಮನ್ ಆಗಿರೋ ಟರ್ಮ್ಸ್ನು ಕ್ಯಾನ್ಸಲ್ ಆಗಿಬಿಡುತ್ತೆ. ನಮ್ಗೆ ಉಳ್ಕೊಂಡಿದ್ದು 2 ಟೈಮ್ಸ್ ಎ ಡಾಟ್ ಬಿ ಈಕ್ವಲ್ ಟು -2 ಟೈಮ್ಸ್ ಎ ಡಾಟ್ ಬಿ ಆಗಿದೆ. ಈ -2 ಟೈಮ್ಸ್ ಎ ಡಾಟ್ ಬಿ ಈ ಕಡೆಗೆ ಟ್ರಾನ್ಸ್ಫರ್ ಆದಮೇಲೆ ಟೋಟಲಿ 4 ಟೈಮ್ಸ್ ಎ ಡಾಟ್ ಬಿ ಈಕ್ವಲ್ ಟು ಇಲ್ಲಿ ಉಳ್ಕೊಂಡಿದ್ದೇನೆಲ್ಲ ಟ್ರಾನ್ಸ್ಫರ್ 0. ಈಗ 4 0ಗೆ ಸಮ ಆಗಲ್ಲ, ಅದರಿಂದ ಎ ಡಾಟ್ ಬಿ ಈಕ್ವಲ್ ಟು 0 ಆಗುತ್ತೆ. ದಿಸ್ ಇಂಪ್ಲೈಸ್ ವೆಕ್ಟರ್ ಎ ಈಸ್ ಪರ್ಪೆಂಡಿಕ್ಯುಲರ್ ಟು ವೆಕ್ಟರ್ ಬಿ. ಯಾವುದೇ ಎರಡು ವೆಕ್ಟರ್ದು ಡಾಟ್ ಪ್ರಾಡಕ್ಟು 0ಗೆ ಸಮ ಆದರೆ ಆ ಎರಡು ವೆಕ್ಟರ್ಸ್ ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಅಥವಾ ಆರ್ಥೋಗೋನಲ್ ಆಗಿರುತ್ತೆ ಅಂತ ಹೇಳ್ಬೋದು, ಅಥವಾ ರೈಟ್ ಆಂಗಲ್ಸ್ ಟು ಈಚ್ ಅದರ್ ಅಂತಲೂ ಹೇಳಿರ್ತಾರೆ. 7ನೇ ಪ್ರಶ್ನೆಗೆ ಬರೋಣ. ಫೈಂಡ್ ಲ್ಯಾಂಬ್ಡಾ ಅಂಡ್ ಮ್ಯೂ ಇಫ್ ಕೊಟ್ಟಿದ್ದಾರೆ ವೆಕ್ಟರ್ ಕ್ರಾಸ್ ಅನದರ್ ವೆಕ್ಟರ್ ಈಕ್ವಲ್ ಟು 0 ವೆಕ್ಟರ್. ಎರಡು ವೆಕ್ಟರ್ ಇಲ್ಲಿರೋದ್ರಿಂದ ಅವಳ ಕ್ರಾಸ್ ಪ್ರಾಡಕ್ಟ್ ಅಂದ ತಕ್ಷಣ ನಾವು ಡಿಟರ್ಮಿನೆಂಟಲ್ಲಿ ಬರಿತೇವೆ ಸಿಂಪ್ಲಿಫಿಕೇಶನ್ಗೆ. ಫಸ್ಟ್ ರೋ ಅಲ್ಲಿ ಯೂನಿಟ್ ವೆಕ್ಟರ್ಸ್ ಐ ಜೆ ಕೆ ಬರಿತೇವೆ. ಸೆಕೆಂಡ್ ರೋ ಅಲ್ಲಿ ಸ್ಕೇಲಾರ್ ಕಾಂಪೊನೆಂಟ್ಸ್ ಆಫ್ ಮೊದಲನೇ ವೆಕ್ಟರ್ದು. ಥರ್ಡ್ ರೋನಲ್ಲಿ ಸ್ಕೇಲಾರ್ ಕಾಂಪೊನೆಂಟ್ಸ್ ಆಫ್ ಎರಡನೇ ವೆಕ್ಟರ್ದು. ಇದನ್ನ ಡಿಟರ್ಮಿನೆಂಟ್ನ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಇದು ರಿಸಲ್ಟಿಂಗ್ ವೆಕ್ಟರ್ ಇದು ಸಿಗುತ್ತೆ ನಮಗೆ. 0 ವೆಕ್ಟರ್ನ ಎಕ್ಸ್ಪ್ಯಾಂಡ್ ಮಾಡಿ ಬರ್ದಲ್ಲಿ 0 ಐ ಕ್ಯಾಪ್ ಪ್ಲಸ್ 0 ಜೆ ಕ್ಯಾಪ್ ಪ್ಲಸ್ 0 ಕೆ ಕ್ಯಾಪ್ ಅಂತ ಆಗುತ್ತೆ. ಈಗ ಎರಡು ವೆಕ್ಟರ್ಸ್ ಈಕ್ವಲ್ ಆಗಿದೆ. ಈ ಕಡೆ ಒಂದು ವೆಕ್ಟರ್ ಇದೆ, ಈ ಸೈಡ್ ಒಂದು ವೆಕ್ಟರ್ ಇದೆ. 2 ವೆಕ್ಟರ್ಸ್ ಈಕ್ವಲ್ ಮೀನ್ಸ್ ದೇರ್ ಕರೆಸ್ಪಾಂಡಿಂಗ್ ಸ್ಕೇಲಾರ್ ಕಾಂಪೊನೆಂಟ್ಸ್ ಆರ್ ಈಕ್ವಲ್ ಅಂತ ಅರ್ಥ. ಇಲ್ಲಿ ಐ ಕ್ಯಾಪ್ ಸ್ಕೇಲಾರ್ ಕಾಂಪೊನೆಂಟು 6 ಮ್ಯೂ ಮೈನಸ್ 27. ಇಲ್ಲಿ ಸ್ಕೇಲಾರ್ ಕಾಂಪೊನೆಂಟ್ ಆಫ್ ಐ ಕ್ಯಾಪ್ ಇಸ್ 0, ಅದರಿಂದ ಇದನ್ನು ಬರ್ಕೊಂಡಿದ್ದೇವೆ. ಇದೊಂದು ಈಕ್ವೇಶನ್ ಸಿಗುತ್ತೆ. ಅದೇ ಥರ ಇಲ್ಲಿ ಜೆ ಸ್ಕೇಲಾರ್ ಕಾಂಪೊನೆಂಟ್ 0, ಇಲ್ಲಿ ಜೆದು ಸ್ಕೇಲಾರ್ ಈ ನೆಗೆಟಿವ್ ಸೈನ್ ನಾವು ಅಟ್ಯಾಚ್ ಮಾಡ್ಕೋಬೇಕು. ಮೈನಸ್ ಆಫ್ 2 ಮ್ಯೂ ಮೈನಸ್ 27 ಹಾಗೇನಾಗುತ್ತೆ ನಮಗಿದು -2 ಮ್ಯೂ ಮೈನಸ್ ಇಂಟು ಮೈನಸ್ ಪ್ಲಸ್ 27 ಈಕ್ವಲ್ ಟು 0. ಇನ್ನೊಂದು ಸ್ಕೇಲಾರ್ ಕಾಂಪೊನೆಂಟ್ಸ್ ಆಫ್ ಕೆ ಕ್ಯಾಪ್ ಕಂಡಿಡ್ದಲ್ಲಿ 2 ಲ್ಯಾಂಬ್ಡಾ ಮೈನಸ್ 6 ಈಕ್ವಲ್ ಟು 0 ಅಂತ ಬರುತ್ತೆ. 2 ಲ್ಯಾಂಬ್ಡಾ ಮೈನಸ್ 6 ಈಕ್ವಲ್ ಟು 0. ಇದರಿಂದ ನಮ್ಗೆ ಡೈರೆಕ್ಟಾಗಿ ಲ್ಯಾಂಬ್ಡಾ ವ್ಯಾಲ್ಯೂ ಸಿಕ್ಬಿಡುತ್ತೆ. 2 ಲ್ಯಾಂಬ್ಡಾ ಮೈನಸ್ 6 0 ಅಂದರೆ ಲ್ಯಾಂಬ್ಡಾ ಏನಾಗುತ್ತೆ 3/6/2 3 ಸಿಗುತ್ತೆ. ಇದು ಲ್ಯಾಂಬ್ಡಾ ವ್ಯಾಲ್ಯೂ ಸಿಕ್ಬಿಡ್ತು. ಆಮೇಲೆ ಇಲ್ಲಿ ಎರಡು ಇದನ್ನು ಗಮನಿಸ್ಕೊಳ್ಳಿ. ಇಲ್ಲೂ ನಮ್ಗೆ ಡೈರೆಕ್ಟಾಗಿ ಮ್ಯೂ ವ್ಯಾಲ್ಯೂ ಸಿಕ್ಬಿಡುತ್ತೆ ನೋಡಿ. -2 ಮ್ಯೂ ಇಸ್ ಈಕ್ವಲ್ ಟು -27 ಆಗುತ್ತೆ. ಮೈನಸ್ ಮೈನಸ್ ಕ್ಯಾನ್ಸಲ್ ಆದರೆ ಮ್ಯೂ ಇಸ್ ಈಕ್ವಲ್ ಟು 27/2 ಈ ವ್ಯಾಲ್ಯೂಸೇ ಕೇಳಿರೋದು. ನಮಗಿಲ್ಲಿ ಈ ಸ್ಟೆಪ್ಗೆ 1 ಮಾರ್ಕ್ ಸಿಗುತ್ತೆ, ವ್ಯಾಲ್ಯೂಸ್ ಕಂಡಿಡ್ದಕ್ಕೆ ಇನ್ನೊಂದು ಮಾರ್ಕ್ ಸಿಗುತ್ತೆ. ಇಷ್ಟರಲ್ಲಿ 2 ಮಾರ್ಕ್ಸಲ್ಲಿ ಕೇಳೋವಂಥ ಪ್ರಾಬಬಲಿ ಕೇಳೋವಂಥ ಕ್ವಶನ್ಸ್ನ ಡಿಸ್ಕಸ್ ಮಾಡಿದ್ದೇವೆ. ನೆಕ್ಸ್ಟ್ 3 ಮಾರ್ಕ್ಸ್ ಡಿಸ್ಕಸ್ ಮಾಡೋಣ. ವಿದ್ಯಾರ್ಥಿಗಳು ಇಲ್ಲಿ ತನಕ ನಾವು 1 ಮಾರ್ಕಲ್ಲಿ ಬರುವಂಥ ಪ್ರಶ್ನೆಗಳು, 2 ಮಾರ್ಕಲ್ಲಿ ಬರುವಂಥ ಕೆಲವು ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡಿದ್ವಿ. ಈಗ 3 ಮಾರ್ಕಲ್ಲಿ ಬರಬಹುದಾದಂಥ ಕೆಲವು ಪ್ರಶ್ನೆಗಳನ್ನ ಇಲ್ಲಿ ಡಿಸ್ಕಸ್ ಮಾಡೋಣ. ಈ 3 ಮಾರ್ಕಲ್ಲಿ ಇಂಪಾರ್ಟೆಂಟಾಗಿ ಬರುವಂಥದ್ದು ಸೆಕ್ಷನ್ ಫಾರ್ಮುಲಾ ಡಿರೈವೇಷನ್ ಕೇಳ್ಬೋದು. ಈ ಸೆಕ್ಷನ್ ಫಾರ್ಮುಲಾ ಡಿರೈವೇಷನ್ ಕೇಳ್ಬಿಟ್ಟು ಇಲ್ಲಿ 2 ಪ್ರಶ್ನೆಗಳಿವೆ. ಒಂದು ಡಿರೈವೇಷನ್, ಒಂದು ಪ್ರಾಬ್ಲಮ್ ಬರುವಂಥ ಅವಕಾಶ ಜಾಸ್ತಿ ಇರುತ್ತೆ. ಈ ಡಿರೈವೇಷನ್ ಸ್ವಲ್ಪ ಒಂದು ನೀವು 4-5 ಸರಿ ಬರೆದು ಪ್ರಾಕ್ಟೀಸ್ ಮಾಡಿಬಿಟ್ರೆ ಮಿಸ್ಟೇಕ್ ಅಂತ ಅವಕಾಶ ಇರೋದೇ ಇಲ್ಲ. ಈಸಿಯಾಗಿ 3 ಮಾರ್ಕ್ಸ್ ಬರುವಂಥ ಡಿರೈವೇಷನ್ ಇದು. ಸೆಕ್ಷನ್ ಫಾರ್ಮುಲಾ ಇನ್ ವೆಕ್ಟರ್ ಫಾರಮ್ ನೋಡ್ಕೊಳ್ಳಿ. ಈ ಫಿಗರ್ ಕಂಪಲ್ಸರಿ ಫಿಗರ್ ಹಾಕಲೇಬೇಕು. ಈ ಫಿಗರ್ದ ಎಕ್ಸ್ಪ್ಲನೇಷನ್ ಇಲ್ಲಿ ಬರ್ದಿಲ್ಲ, ನೀವು ಒಂದು ಸೆಂಟೆನ್ಸಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕು. ಎ ಆ್ಯಂಡ್ ಬಿ ಆರ್ 2 ಪಾಯಿಂಟ್ಸ್. ಪಿ ಈಸ್ ಎ ಪಾಯಿಂಟ್ ಆನ್ ದ ಲೈನ್ ಎ ಬಿ. ದೆನ್ ಜಾಯಿನ್ the points OA, OB and OP. Take OA vector as small a, OB vector as small b, OP vector as small r. Look at this point P dividing line AB in the ratio m is to n.
ಆ ಸೆಂಟೆನ್ಸ್ ನಿಮ್ಮ ಕೈಲಾದಷ್ಟು ಮಟ್ಟಿಗೆ ಒಂದು ಕೆಲವು ಫಿಗರ್ದ ಎಕ್ಸ್ಪ್ಲನೇಷನ್ ಒಂದು ಸೆಂಟೆನ್ಸ್ ಬರೆದ್ರೆ ಉತ್ತಮ. ಆ ಸೆಂಟೆನ್ಸ್ಗೂ ಮತ್ತು ಈ ಫಿಗರ್ಗೆ ಸೇರಿ 1 ಮಾರ್ಕ್ ಇರುತ್ತೆ. ಈ ಫಿಗರ್ ಕರೆಕ್ಟಾಗಿ ಇದ್ಬಿಟ್ಟೆ ನಿಮ್ಗೆ 1 ಮಾರ್ಕ್ ಬರೋಂಥ ಅವಕಾಶ ಹೆಚ್ಚಿಗಿದೆ. ಫಿಗರ್ ಮಾರ್ಕಿಂಗ್ ಕರೆಕ್ಟ್, ಆರೋ ಮಾರ್ಕು ಕರೆಕ್ಟಾಗಿ ಹಾಕಬೇಕು, ಗಮನಿಸ್ಕೊಳ್ಳಿ. ಈಗ ವೆಕ್ಟರ್ ಓ ಎ ಸ್ಮಾಲ್ ವೆಕ್ಟರ್ ಎ ಇಂದ ರೆಪ್ರೆಸೆಂಟ್ ಮಾಡಿದೆ, ವೆಕ್ಟರ್ ಒ ಬಿನ ಸ್ಮಾಲ್ ಬಿ ಇಂದ, ವೆಕ್ಟರ್ ಒ ಪಿನ ಸ್ಮಾಲ್ ಆರ್ ಇಂದ ರೆಪ್ರೆಸೆಂಟ್ ಮಾಡಿದೆ. ನಾವು ಫಿಗರ್ ಗಮನಿಸ್ಕೊಂಡ್ರೆ ಈ ಎಕ್ಸ್ಪ್ರೆಷನ್ನ ಬರೀಬಹುದು. ನೋಡ್ಕೊಳ್ಳಿ, ವೆಕ್ಟರ್ ಒ ಪಿ ಡೈರೆಕ್ಷನ್ ಗಮನಿಸಿ, ಆರೋ ಈ ಕಡೆ ಆಗಿದೆ, ಡಿವೈಡೆಡ್ ಬೈ ವೆಕ್ಟರ್ ಪಿ ಪಿ. ಈ ವೆಕ್ಟರ್ಸು ಯಾವುದಕ್ಕೆ ಸಮ ಆಗಿರುತ್ತೆ? ಎ ಪಿ ಡಿಸ್ಟೆನ್ಸ್ ಎಂ, ಪಿ ಪಿ ಡಿಸ್ಟೆನ್ಸ್ ಎನ್. ಈಗ ವೆಕ್ಟರ್ ಎ ಪಿನ ನಾವು ಡಿಫರೆನ್ಸ್ ಆಫ್ ವೆಕ್ಟರ್ಸ್ ಅಲ್ಲಿ ಬರೆದ್ರೆ ಒ ಪಿ ಮೈನಸ್ ಒ ಎ. ಅದೇ ವೆಕ್ಟರ್ ಪಿ ಬಿನ ಡಿಫರೆನ್ಸ್ ಅಲ್ಲಿ ಬರೆದ್ರೆ ಒ ಬಿ ಮೈನಸ್ ಒ ಪಿ ಅಂತ ಬರೀತೇವೆ. ನೋಡಿ, ಎರಡರಲ್ಲೂ ಓ ಎ ಓ ಕಾಮನ್, ಇಲ್ಲೂ ಓ ಕಾಮನ್ ಇದೆ. ಕೀಪ್ ಎಂ ಬೈ ಎನ್ ಆಸ್ ಇಟ್ ಈಸ್. ವೆಕ್ಟರ್ ಒ ಪಿಗೆ ವೆಕ್ಟರ್ ಆರ್ ಅಂತ ಹೇಳಿದ್ದೇವೆ. ವೆಕ್ಟರ್ ಒ ಎನ ಸ್ಮಾಲ್ ಆರ್ ಇಂದ ರೆಪ್ರೆಸೆಂಟ್ ಮಾಡಿದ್ದೇವೆ. ಅದೇ ಥರ ಒ ಬಿನ ಸ್ಮಾಲ್ ಬಿ, ಒ ಪಿ ಆಸ್ ಯೂಶುವಲ್ ವೆಕ್ಟರ್ ಎಂ ಬೈ ಎನ್. ಈಗ ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ದೀವಿ. ಎಂ ಅಂಡ್ ಎನ್ ಅನ್ನೋದು ಡಿಸ್ಟೆನ್ಸ್ ಹೇಳ್ತೇವೆ ನಾವು, ಸ್ಕೇಲಾರ್ ಕ್ವಾಂಟಿಟೀಸು, ಅವಕ್ಕೆ ವೆಕ್ಟರ್ ನೊಟೇಷನ್ ಹಾಕಬಾರ್ದು. ಇನ್ನು ಸ್ಮಾಲ್ ಎ ಸ್ಮಾಲ್ ಬಿ ಸ್ಮಾಲ್ ಆರ್ ಎಲ್ಲ ರೆಪ್ರೆಸೆಂಟಿಂಗ್ ವೆಕ್ಟರ್ಸ್ ಆಗಿರೋದ್ರಿಂದ ಅವುಗಳಿಗೆ ಮೇಲೆ ಆರೋ ಮಾರ್ಕ್ ಕಂಪಲ್ಸರಿ ಹಾಕ್ಲೇಬೇಕು. ಈ ಕ್ರಾಸ್ ಮಲ್ಟಿಪ್ಲೈ ಮಾಡ್ದಲ್ಲೂ ಈ ಎನ್ನು ಎಮ್ಗೆ ವೆಕ್ಟರ್ ನೊಟೇಷನ್ ಬರ್ದಂಗೆ ನೋಡ್ಕೋಬೇಕು ವಿದ್ಯಾರ್ಥಿಗಳೇ. ಅವು ಸ್ಕೇಲರ್ ನಂಬರ್ಸು. ಈಗ ಏನು ಮಾಡಿದ್ವಿ, ಅರೇಂಜ್ ಮಾಡಿದ್ದೀವಿ ನೋಡಿ. ಎಮ್ ಎನ್ ಟೈಮ್ಸ್ ವೆಕ್ಟರ್ ಆರ್ ಮೈನಸ್ ಎನ್ ಟೈಮ್ಸ್ ವೆಕ್ಟರ್ ಎ ಈಕ್ವಲ್ ಟು ಎಂ ಟೈಮ್ಸ್ ವೆಕ್ಟರ್ ಬಿ ಮೈನಸ್ ಎಂ ಟೈಮ್ಸ್ ವೆಕ್ಟರ್ ಆರ್ ಇದೆ. ಇಲ್ಲಿಗ ಆರ್ ಇರೋ ಟರ್ಮ್ಸ್ ಎಲ್ಲ ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಹಾಕ್ಕೊಂಡಿದ್ದೇವೆ. ಅಲ್ಲಿ ಎಂ ಪ್ಲಸ್ ಎನ್ ಕಾಮನ್ ಆಗಿದೆ. ಇಲ್ಲೊಂದು ಎನ್ ಇದೆ, ಇಲ್ಲೊಂದು ಎಮ್ ಇದೆ. ಆರ್ ಅನ್ನೋ ವೆಕ್ಟರ್ ಕಾಮನ್ ಆಯಿತು. ಎಂ ಪ್ಲಸ್ ಎನ್ ಸ್ಕೇಲರ್ ನಂಬರ್ ಆಯಿತು. ಈ ಕಡೆ ಎಂ ಟೈಮ್ಸ್ ವೆಕ್ಟರ್ ಬಿ ಇಲ್ಲೇ ಇದೆ. ಇಲ್ಲಿರೋ ನೆಗೆಟಿವ್ ಎನ್ ಟೈಮ್ಸ್ ವೆಕ್ಟರ್ ಈ ಕಡೆ ಬಂದರೆ ಪಾಸಿಟಿವ್ ಆಯಿತು. ಇದನ್ನೆಲ್ಲ ನಮ್ಗೆ ಅರೇಂಜ್ ಮಾಡಿದ್ರೆ ವೆಕ್ಟರ್ ಆರ್ ಇಸ್ ಈಕ್ವಲ್ ಟು ಎಂ ಟೈಮ್ಸ್ ವೆಕ್ಟರ್ ಬಿ ಪ್ಲಸ್ ಎನ್ ಟೈಮ್ಸ್ ವೆಕ್ಟರ್ ಎ ಆಲ್ ಡಿವೈಡೆಡ್ ಬೈ ಎಂ ಪ್ಲಸ್ ಎನ್. ಈ ಡಿರೈವೇಶನ್ ಕೇಳೋಂಥ ಚಾನ್ಸಸ್ ಹೆಚ್ಚಿಗೆ ಇದೆ. ಇದನ್ನು ಇಂಟರ್ನಲ್ ಡಿವಿಷನ್ ಅಂತೀವಿ. ನಿಮಗೆ ಕೇಳೋದನ್ನು ಇಂಟರ್ನಲ್ ಡಿವಿಷನ್ ಮೇಲೆ ಡಿರೈವೇಶನು. ಸಪೋಸ್ ಎಕ್ಸ್ಟರ್ನಲ್ ಡಿವಿಷನ್ ಅಂತ ಇಲ್ಲಿ ಏನಾದ್ರು ಪ್ರಶ್ನೆಯಲ್ಲಿ ಬಂದರೆ ಆಗಿಲ್ಲ ಏನಾಗುತ್ತೆ, ಇಲ್ಲಿ ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಇಲ್ಲೂ ಮೈನಸ್ ಆಗುತ್ತೆ. ಫಿಗರಲ್ಲಿ ಪಿ ಅನ್ನೋ ಪಾಯಿಂಟ್ ಔಟ್ಸೈಡ್ ಇರುತ್ತೆ. ನೀವು ಹೆಚ್ಚಿನ ಕಾನ್ಸಂಟ್ರೇಷನ್ ಇದ್ರ ಮೇಲೆ ಮಾಡಿ. ಫಿಗರ್ಗೆ 1 ಮಾರ್ಕ್ ಇರುತ್ತೆ. ಮತ್ತು ಈ ರೇಷಿಯೋ ಬರೆದು ಈ ಥರ ಮತ್ತೆ ಎ ಪಿನ ಒ ಪಿ ಮೈನಸ್ ಒ ಎ, ಪಿ ಬಿನ ಒ ಬಿ ಮೈನಸ್ ಒ ಪಿ ಇಲ್ಲಿಗೆ ಬರಲಿ ನಿಮ್ಗೆ 2ನೇ ಮಾರ್ಕ್ ಸಿಗುತ್ತೆ. ಉಳಿದಂಥ ಸಿಂಪ್ಲಿಫಿಕೇಶನ್ಗೆ 3ನೇ ಮಾರ್ಕ್ ಸಿಗುತ್ತೆ. ಇದೆಲ್ಲರೂ ಕಲಿಬೋದಂತ, ಸ್ವಲ್ಪ ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ಬಂದ್ಬಿಡುತ್ತೆ. ಇದು ಬಿಟ್ಟರೆ ಪ್ರಾಬ್ಲಮ್ಸ್ ಯಾವ ಟೈಪ್ ಕೇಳಬಹುದು, ಇಲ್ಲೊಂದು 4 ಎಕ್ಸಾಂಪಲ್ಸ್ ಮಾಡಿದ್ದೀವಿ, ಅವುಗಳನ್ನ ಡಿಸ್ಕಸ್ ಮಾಡೋಣ. ಇಲ್ಲಿ ನೋಡಿ, 2ನೇ ಲೆಕ್ಕದಲ್ಲಿ ಇಫ್ ಅಂದರೆ ಅವ್ರು ಕೊಟ್ಟಿರೋ ಕ್ವಾಂಟಿಟಿ ವೆಕ್ಟರ್ ಎ ಕೊಟ್ಟಿದ್ದಾರೆ, ವೆಕ್ಟರ್ ಬಿ ವೆಕ್ಟರ್ ಸಿ ಕೊಟ್ಟಿದ್ದಾರೆ. ಸಚ್ ದಟ್ ಏನು ಹೇಳ್ತಿದ್ದಾರೆ, ಎ ಪ್ಲಸ್ ಲ್ಯಾಂಬ್ಡಾ ಬಿ ಅನ್ನೋ ವೆಕ್ಟರ್ ಸಿಗೆ ಪರ್ಪೆಂಡಿಕ್ಯುಲರ್ ಆಗಿದೆ ಅನ್ನೋದು ವಿಚಾರ ಕೊಟ್ಟಿದೆ. ಫೈಂಡ್ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ ಅಂತಾನೆ. ಈಗ ಎ ಪ್ಲಸ್ ಲ್ಯಾಂಬ್ಡಾ ಟೈಮ್ಸ್ ಬಿ ಇಷ್ಟು ಸೇರಿ ನಮಗೆ ಒಂದು ವೆಕ್ಟರ್ ಆಗುತ್ತೆ. ಸಿ ಅನ್ನೋದು ಅನದರ್ ವೆಕ್ಟರ್. 2 ವೆಕ್ಟರ್ ಪರ್ಪೆಂಡಿಕ್ಯುಲರ್ ಆಗಿ ಇರಬೇಕಾದ್ರೆ ನಮಗೆ ಗೊತ್ತಿದೆ ದೇರ್ ಡಾಟ್ ಪ್ರಾಡಕ್ಟ್ ಈಸ್ 0. ಅದರಿಂದ ದಿಸ್ ವೆಕ್ಟರ್ ಡಾಟ್ ದಿಸ್ ವೆಕ್ಟರ್ದು ಡಾಟ್ ಪ್ರಾಡಕ್ಟ್ 0 ಅಂತ ತೊಗೊಂಡಿದ್ದೀವಿ. ಇದು ತಗೊಂಡ ತಕ್ಷಣ ನಿಮಗೆ 1 ಮಾರ್ಕ್ ಬಂದ್ಬಿಡುತ್ತೆ. ಕರೆಕ್ಟಾಗಿ ತೊಗೊಂಡಿರಬೇಕು. ಎ ಪ್ಲಸ್ ಲ್ಯಾಂಬ್ಡಾ ಬಿಗೆ ವೆಕ್ಟರ್ ಎ ಸ್ಕೇಲಾರ್ ಮಲ್ಟಿಪಲ್ ಆಫ್ ಲ್ಯಾಂಬ್ಡಾ ಇಂಟು ವೆಕ್ಟರ್ ಬಿ ಮಾಡಿದ್ರೆ ನಮ್ಗೆ ಇಷ್ಟು ಬರುತ್ತೆ. ಸಿಂಪ್ಲಿಫೈ ಮಾಡಿ ಗಮನಿಸ್ಕೊಳ್ಳಿ. ದಿಸ್ ಈಸ್ ವೆಕ್ಟರ್ ಎ ಪ್ಲಸ್ ಲ್ಯಾಂಬ್ಡಾ ಬಿ ಡಾಟ್ ಇದೆ. ಕೊಟ್ಟಿರೋ ವೆಕ್ಟರ್ ಸಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೇವೆ. ಹೀಗಿದು ಎ ಡಾಟ್ ಬಿ ಫಾರಮಲ್ಲಿದೆ. ಇದಕ್ಕೆ ಡಾಟ್ ಪ್ರಾಡಕ್ಟ್ ಅಂದ ತಕ್ಷಣ ನಮಗೆ A1 B1 ಪ್ಲಸ್ A2 B2 ಪ್ಲಸ್ A3 B3 ಈಕ್ವಲ್ ಟು 0 ಫಾರಮಲ್ಲಿದೆ. ಇದು ಸ್ಕೇಲಾರ್ ಕಾಂಪೊನೆಂಟ್ ಆಫ್ ಫಸ್ಟ್ ವೆಕ್ಟರ್ 5. ಇಲ್ಲಿ ಸ್ಕೇಲಾರ್ ಕಾಂಪೊನೆಂಟ್ 3 ಇಂದ ಮಲ್ಟಿಪ್ಲೈ ಮಾಡ್ಕೊಂಡಿದ್ದೇವೆ. ಈ ಎಕ್ಸ್ಪ್ರೆಷನ್ ಬರೆದು ಈ ಸ್ಟೆಪ್ಗೆ ನಿಮಗೆ ಇನ್ನೊಂದು ಮಾರ್ಕ್ 2ನೇ ಮಾರ್ಕ್ ಸಿಗುತ್ತೆ. ಇಷ್ಟಕ್ಕೂ ಸೇರಿ 3ನೇ ಮಾರ್ಕ್ ಸಿಗುತ್ತೆ. ನೋಡಿ, ಜಸ್ಟ್ ಆಲ್ಜಿಬ್ರಾಯಿಕ್ ಸಿಂಪ್ಲಿಫಿಕೇಶನ್ ಅಷ್ಟೇನೇನೆ. ಮತ್ತು ಇಲ್ಲಿ ಲ್ಯಾಂಬ್ಡಾನೆಲ್ಲ ಒಂದು ಕಡೆ ಗ್ರೂಪ್ ಮಾಡಿದ್ವಿ. 6 + 2 8 ಆಯಿತು. -3 ಲ್ಯಾಂಬ್ಡಾ ಪ್ಲಸ್ 2 ಲ್ಯಾಂಬ್ಡಾ ಒಟ್ಟಿಗೆ ನಮಗೆ ಲ್ಯಾಂಬ್ಡಾ ಆಯಿತು. ದಟ್ ಇಂಪ್ಲೈಸ್ ಲ್ಯಾಂಬ್ಡಾ ವ್ಯಾಲ್ಯೂ ಇಸ್ 8. ಇದು ಮೆಜಾರಿಟಿ ಟೈಮ್ಸ್ ಕೇಳಿರೋಂಥ ಲೆಕ್ಕನೇನೆ. 1 more ಪ್ರಾಬ್ಲಮ್. ಫೈಂಡ್ ಎ ಯೂನಿಟ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಆಫ್ ದ ವೆಕ್ಟರ್ಸ್
ಎ ಪ್ಲಸ್ ಬಿ ಆ್ಯಂಡ್ ವೆಕ್ಟರ್ ಎ ಮೈನಸ್ ಬಿ. ವೆಕ್ಟರ್ ಎ ಮತ್ತು ಬಿ ಕೊಟ್ಟಿದ್ದಾರೆ. ಎ ಪ್ಲಸ್ ಬಿ ವೆಕ್ಟರ್ ಅನ್ನೋದು ಒನ್ ಮೋರ್ ವೆಕ್ಟರ್ ಆಗುತ್ತೆ. ಎರಡು ವೆಕ್ಟರ್ನ ಕೂಡಿದ್ರೆ ಮತ್ತೆ ನಮಗೆ ವೆಕ್ಟರೇ ಬರುತ್ತೆ. ಎರಡು ವೆಕ್ಟರ್ನ ಡಿಫರೆನ್ಸ್ ತಗೊಂಡ್ರು ಮತ್ತೆ ಬರೋದು ನಮಗೆ ವೆಕ್ಟರ್ ಆಗಿರುತ್ತೆ. ಅವ್ರು ಹೇಳೋ ಪ್ರಕಾರ ಪರ್ಪೆಂಡಿಕ್ಯುಲರ್ ಟು ಇವೆರಡಕ್ಕೂ ಪರ್ಪೆಂಡಿಕ್ಯುಲರ್ ವೆಕ್ಟರ್ಸ್ ಅಂದರೆ ಈಗ ಈ ಎರಡು ವೆಕ್ಟರ್ಗೂ ಪರ್ಪೆಂಡಿಕ್ಯುಲರ್ ಆಗಿರೋಂಥ ವೆಕ್ಟರ್ ನಾವು ಕಂಡುಹಿಡಬೇಕು, ಯೂನಿಟ್ ವೆಕ್ಟರ್. ಈಗ ಎರಡು ವೆಕ್ಟರ್ದು ಕ್ರಾಸ್ ಪ್ರಾಡಕ್ಟ್ ತೊಗೊಂಡಿದ್ದೇವೆ. ಈ ಎರಡು ವೆಕ್ಟರ್ದು ಕ್ರಾಸ್ ಪ್ರಾಡಕ್ಟ್ ತೊಗೊಳ್ತಾ ಇದ್ದೀವಿ, ಗಮನಿಸಿ. ನೀವು ಎ ಪ್ಲಸ್ ಬಿ ಮತ್ತು ಎ ಮೈನಸ್ ಬಿ ಕಂಡುಹಿಡಿದ್ರೆ 1 ಮಾರ್ಕ್ ಸಿಗುತ್ತೆ. ಮತ್ತು ಈ ಕಂಡುಹಿಡಿದಂಥ ಎರಡು ವೆಕ್ಟರ್ದು ಕ್ರಾಸ್ ಪ್ರಾಡಕ್ಟು ಲೆಕ್ಕಾಚಾರ ಹಾಕ್ಕೊಂಡ್ರೆ ಇನ್ನೊಂದು ಮಾರ್ಕ್ ಸಿಕ್ಬಿಡುತ್ತೆ. ಇದು ಮತ್ತೆ ಒಂದು ವೆಕ್ಟರ್ ಆಗುತ್ತೆ. ನಮಗೆ ಬೇಕಾದ್ದು ಯೂನಿಟ್ ವೆಕ್ಟರ್, ಈ ಎರಡಕ್ಕೂ ಪರ್ಪೆಂಡಿಕ್ಯುಲರ್ ಆಗಿರೋಂಥ ಯೂನಿಟ್ ವೆಕ್ಟರ್ ಗಮನಿಸಿ. ದೇರ್ಫೋರ್ ಇಲ್ಲಿ ರಿಕ್ವೈರ್ಡ್ ಯೂನಿಟ್ ವೆಕ್ಟರ್ ಅಂದ ತಕ್ಷಣ ದಟ್ ವೆಕ್ಟರ್ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ದ ಸೇಮ್ ವೆಕ್ಟರ್. ಇಲ್ಲಿ ಯಾವ್ದು ವೆಕ್ಟರ್? ಈ ವೆಕ್ಟರ್, ಇದ್ರದ್ದು ಮ್ಯಾಗ್ನಿಟ್ಯೂಡ್ ಕೆಳಗಡೆ ತಗೊಂಡಿದ್ದೇವೆ. ಈ ವೆಕ್ಟರ್ ಆಗಿ ರಿಟೈನ್ ಆಗಿದೆ. ಅದೇ ವೆಕ್ಟರ್ದು ಮ್ಯಾಗ್ನಿಟ್ಯೂಡ್ ಇಲ್ಲಿ ಲೆಕ್ಕ ಹಾಕೊಂಡಿದ್ದೇವೆ. ಗಮನಿಸ್ಕೊಳ್ಳಿ, -2 ಹೋಲ್ ಸ್ಕ್ವೇರ್ ಪ್ಲಸ್ 4 ಹೋಲ್ ಸ್ಕ್ವೇರ್. ಇಲ್ಲಿ ಮೈನಸ್ ಇರೋದ್ರಿಂದ ಪ್ಲಸ್ ಆಫ್ -2 ಹೋಲ್ ಸ್ಕ್ವೇರ್. ಇದರ ಸಿಂಪ್ಲಿಫಿಕೇಶನ್ ಏನಾಗುತ್ತೆ? 2√6 ಆಗುತ್ತೆ. ನೀವು ಇಷ್ಟಕ್ಕೆ ಬಿಟ್ಟರು ಫುಲ್ ಮಾರ್ಕ್ ಸಿಗುತ್ತೆ. ಬೇಕಾದ್ರೆ ಇಲ್ಲಿ ಮೇಲ್ಗಡೆ 2 ಕಾಮನ್ ಆಗಿ ಸಿಗುತ್ತೆ. ಆ ಕೆಳಗಡೆ ಒಂದು 2 ಇದೆ, ಎರಡು ಕ್ಯಾನ್ಸಲ್. ಇನ್ನೊಂದು ಸಿಂಪ್ಲೆಸ್ಟ್ ಫಾರಮ್ ಬಿಡ್ಬೋದು. ಇಲ್ಲಿಗೆ ಬಿಟ್ಟರು ಓಕೆ, ನೋ ಪ್ರಾಬ್ಲಮ್. ಇದು ಕೇಳಿರೋಂಥ ಪ್ರಶ್ನೆನೇನೆ. ಈಗ 3 ಮಾರ್ಕಲ್ಲಿ ಬರೋಂಥ 1 ಮಾರ್ಕ್ ಪ್ರಾಬ್ಲಮ್. ಲುಕ್ ಅಟ್ ದಿಸ್. ಇಫ್ ಎ ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ ಟು 0, ಇದು ಸಮ್ ಆಫ್ ದ 3 ವೆಕ್ಟರ್ಸ್ 0 ಅಂತ ಕೊಟ್ಟಿದ್ದಾರೆ. ಅವುಗಳ ಮ್ಯಾಗ್ನಿಟ್ಯೂಡ್ಸು ಕೊಟ್ಟಿದೆ. ಮ್ಯಾಗ್ನಿಟ್ಯೂಡ್ ಆಫ್ A1, ಮ್ಯಾಗ್ನಿಟ್ಯೂಡ್ ಆಫ್ B4, ಮ್ಯಾಗ್ನಿಟ್ಯೂಡ್ ಆಫ್ C2. ಎವ್ಯಾಲ್ಯೂಯೇಟ್ ಅಥವಾ ಫೈಂಡ್ ಅಂತಲೂ ಪದ ಬಳಸ್ಕೋಬೋದು ಅವರು. ಮ್ಯೂ ಇಸ್ ಈಕ್ವಲ್ ಟು ವೆಕ್ಟರ್ ಎ ಡಾಟ್ ಬಿ ಪ್ಲಸ್ ವೆಕ್ಟರ್ ಬಿ ಡಾಟ್ ಸಿ ಪ್ಲಸ್ ವೆಕ್ಟರ್ ಸಿ ಡಾಟ್ ಎ. ನಮಗೆ ಎ ಪ್ಲಸ್ ಬಿ ಪ್ಲಸ್ ಹೋಲ್ ಸ್ಕ್ವಯರ್ ಆಲ್ಜಿಬ್ರಾಯಿಕ್ ಐಡೆಂಟಿಟಿ ಗೊತ್ತಿದೆ. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ 2 ಟೈಮ್ಸ್ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಅಂತ ನಮ್ಗೆ ಗೊತ್ತಿದೆ. ಅದನ್ನು ಇಲ್ಲಿ ವೆಕ್ಟರ್ ನಾವು ಅಪ್ಲೈ ಮಾಡ್ಕೊಂಡಲ್ಲ, ಅದೇನಾಗುತ್ತೆ ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಪ್ಲಸ್ ವೆಕ್ಟರ್ ಸಿ ಹೋಲ್ ಸ್ಕ್ವೇರ್ ಆಗುತ್ತೆ. ಅದರ ಎಕ್ಸ್ಪ್ಯಾನ್ಷನ್ ಫಾರ್ಮು ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಸಿ ಸ್ಕ್ವೇರ್ ಪ್ಲಸ್ 2 ಟೈಮ್ಸ್ ವೆಕ್ಟರ್ ಎ ಡಾಟ್ ಬಿ ಪ್ಲಸ್ ಬಿ ಡಾಟ್ ಸಿ ಪ್ಲಸ್ ಸಿ ಡಾಟ್. ಇಷ್ಟಕ್ಕೂ 2 ಮಲ್ಟಿಪಲ್ ಆಗಿದೆ. ಈಗ ಕೊಟ್ಟಿರೋಂಥ ವ್ಯಾಲ್ಯೂಸು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎಗೂ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಸಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೇವೆ. 2 ಟೈಮ್ಸ್ ಈ ಸಮ್ನ ಮ್ಯೂ ಅಂತ ರೀಪ್ಲೇಸ್ ಮಾಡ್ಕೊಂಡಿದ್ದೇವೆ. ಎ ಪ್ಲಸ್ ಬಿ ಪ್ಲಸ್ 0 ಈ ಸೇಮ್ ಆಸ್ ಟೆಲ್ಲಿಂಗ್ ಮ್ಯಾಗ್ನಿಟ್ಯೂಡ್ ಇಸ್ ಆಲ್ಸೋ 0. 0 ಸ್ಕ್ವಯರ್ ಆದರೂ ಬರಿಬೋದು ಅಥವಾ ಡೈರೆಕ್ಟಾಗಿ 0 ಬರಿಬೋದು, ಏನು ತಪ್ಪಾಗಲ್ಲ. ಇದರ ಸಿಂಪ್ಲಿಫಿಕೇಶನ್ ಏನಾಗುತ್ತೆ? 21 ಆಗುತ್ತೆ. ಈ ಕಡೆ 0 ಆಗೇ ಇದೆ ಪ್ಲಸ್ 2 ಮ್ಯೂ. ಫ್ರಮ್ ದಿಸ್ ವಿ ಗೆಟ್ ಮ್ಯೂ ಆಸ್ -21/2. ಈ ಫಾರ್ಮುಲಾಗೆ 1 ಮಾರ್ಕ್ ಇರುತ್ತೆ, ಈ ಪಾರ್ಟ್ಗೆ 1 ಮಾರ್ಕ್ ಇರುತ್ತೆ, ಇದಕ್ಕೆ 1 ಮಾರ್ಕ್ ಇರುತ್ತೆ. 3 ಮಾರ್ಕ್ ಈಸಿಯಾಗಿ ತೊಗೊಬೋದು. 1 ಮಾರ್ಕ್ ಪ್ರಾಬ್ಲಮ್. ಶೋ ದಟ್ ದ ವೆಕ್ಟರ್ಸ್, ಇಲ್ಲಿ 3 ವೆಕ್ಟರ್ ಕೊಟ್ಟಿದೆ. ಫಸ್ಟ್ ವೆಕ್ಟರ್, ಸೆಕೆಂಡ್ ವೆಕ್ಟರ್ ಆ್ಯಂಡ್ ಥರ್ಡ್ ವೆಕ್ಟರ್. ಈ ವೆಕ್ಟರ್ಸ್ ಏನು ಮಾಡ್ತಾ ಇದೆ? ಫಾರ್ಮ್ ದ ವರ್ಟಿಸಿಸ್ ಆಫ್ ಅ ರೈಟ್ ಆ್ಯಂಗಲ್ ಟ್ರಯಾಂಗಲ್. ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂದರೆ ನಮಗೆ 3 ಸೈಡ್ಸ್ ಇರುತ್ತೆ. ಈ 3 ವೆಕ್ಟರ್ 3 ಸೈಡ್ ಆಗಿರುತ್ತೆ ಅಂತ ತೋರಿಸ್ಕೊಡ್ಬೇಕು. ಫಸ್ಟ್ ವೆಕ್ಟರ್ಗೆ ಮ್ಯಾಗ್ನಿಟ್ಯೂಡ್ ಕಂಡುಹಿಡಿದಿದ್ದೇವೆ. ನೋಡ್ಕೊಳ್ಳಿ, ಮ್ಯಾಗ್ನಿಟ್ಯೂಡ್ ಆಫ್ ದಿಸ್ ವೆಕ್ಟರ್ ಅಂದರೆ 2 ಸ್ಕ್ವಯರ್ -1 ಸ್ಕ್ವಯರ್ ಇಸ್ 1 ಪ್ಲಸ್ 1 ಸ್ಕ್ವಯರ್ ಇಸ್ 1 ಟೋಟಲಿ √6. ಅದೇ ಥರ ಎರಡನೇ ವೆಕ್ಟರ್ಗೆ ಮ್ಯಾಗ್ನಿಟ್ಯೂಡ್ ಕಂಡುಹಿಡಿದಿದ್ದೇವೆ. 1 ಸ್ಕ್ವಯರ್ ಪ್ಲಸ್ -3 ಹೋಲ್ ಸ್ಕ್ವೇರ್ 9 ಪ್ಲಸ್ -5 ಹೋಲ್ ಸ್ಕ್ವೇರ್ ಇಸ್ 25, ಒಟ್ಟಿಗೆ √35 ಆಗಿದೆ. ಅದೇ ಥರ ಮ್ಯಾಗ್ನಿಟ್ಯೂಡ್ ಆಫ್ ದಿಸ್ ಥರ್ಡ್ ವೆಕ್ಟರ್ನ ಸಿ ಅಂತ ಇಟ್ಕೊಂಡಿದ್ದೇವೆ. ಇದಕ್ಕೂ ಸೇಮ್ ಮ್ಯಾನರಲ್ಲಿ ಮ್ಯಾಗ್ನಿಟ್ಯೂಡ್ √41 ಆಗುತ್ತೆ. ಮ್ಯಾಗ್ನಿಟ್ಯೂಡ್ ಆಫ್ ಎ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಮ್ಯಾಗ್ನಿಟ್ಯೂಡ್ ಆಫ್ ಸಿ ಕರೆಕ್ಟಾಗಿ ಕಂಡುಹಿಡಿದ್ರೆ 1 ಮಾರ್ಕ್ ಬರುತ್ತೆ. ಮತ್ತೆ ಏನು ಮಾಡಬೇಕು? ಈ ಎಲ್ಲ ವೆಕ್ಟರ್ಸ್ಗೂ ಸ್ಕ್ವಯರ್ ಮಾಡಬೇಕು. ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವಯರ್ 6 ಆಗುತ್ತೆ. ವೆಕ್ಟರ್ ಬಿಗೆ ಸ್ಕ್ವಯರ್ ಮಾಡಿದ್ರೆ ಅದರ ವ್ಯಾಲ್ಯೂ 35 ಆಗುತ್ತೆ. ವೆಕ್ಟರ್ ಸಿಗೆ ಮ್ಯಾಗ್ನಿಟ್ಯೂಡ್ ಆಫ್ ಸ್ಕ್ವಯರ್ ಮಾಡಿದಲ್ಲಿ 41 ಆಗುತ್ತೆ. ಈ ಪಾರ್ಟ್ಗೆ 1 ಮಾರ್ಕ್ ಇರುತ್ತೆ. ನೋಡಿ, ಈ ಪಾರ್ಟಲ್ಲಿ 6 + 35 = 41 ಆಗುತ್ತೆ. ಅದನ್ನ ಏನಂತ ಹೇಳ್ಬೋದು ನಾವು? ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವಯರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವಯರ್
ಇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಸಿ ಸ್ಕ್ವಯರ್ ಇದೆ. ಇದನ್ನು ನೋಡಿದ ತಕ್ಷಣ ನಮ್ಗೆ ಏನು ನೆನಪು ಬರುತ್ತೆ? ಜಸ್ಟ್ ಲೈಕ್ ನಮಗೆ ಜಾಮಿಟ್ರಿಯಲ್ಲಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಕ್ವಲ್ ಸಿ ಸ್ಕ್ವೇರ್ ಅಂದ ತಕ್ಷಣ ಪೈಥಾಗರಸ್ ಥಿಯರಮ್ ಅಂತ ಹೇಳ್ತೀವಿ ಟ್ರಯಾಂಗಲಲ್ಲಿ. ಅದೇ ರೀತಿ ಮ್ಯಾಗ್ನಿಟ್ಯೂಡ್ಸ್ ಇರೋದ್ರಿಂದ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಸ್ಕ್ವೇರ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಸಿ ಸ್ಕ್ವೇರ್ ಅಂದ ತಕ್ಷಣ ಪೈಥಾಗರಸ್ ಥಿಯರಮ್ ಆಫ್ ರೈಟ್ ಆಂಗಲ್ ಟ್ರಯಾಂಗಲ್ ಆಗಿದೆ. ದಟ್ ಈಸ್ ವೈ ಗಿವನ್ 3 ವೆಕ್ಟರ್ಸ್ ಫಾರ್ಮ್ಸ್ ಎ ರೈಟ್ ಆಂಗಲ್ ಟ್ರಯಾಂಗಲ್ ಅಂತ ಕನ್ಕ್ಲೂಷನ್ ಕೊಡಬೇಕು. ಇಲ್ಲಿ ತಗೊಂಡಿರೋದು ಮೆಜಾರಿಟಿ ಆಫ್ ಟೈಮ್ಸು ಹಳೆ ಪೇಪರಲ್ಲಿ ಕೇಳಿರೋಂಥ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡಿದ್ದೇವೆ. ಈ ವೆಕ್ಟರ್ ಚಾಪ್ಟ್ರಿಂದ ಸ್ಟಾರ್ಟಿಂಗಲ್ಲಿ ಹೇಳಿದೆ 11 ಮಾರ್ಕ್ಸು ಅಷ್ಟು ಪ್ರಶ್ನೆಗಳು ಬರುತ್ತೆ. 1 ಮಾರ್ಕ್ದೊಂದು, 2 ಮಾರ್ಕ್ದು 2, 3 ಮಾರ್ಕ್ದು 2 ಈಸಿಯಾಗಿರುವಂಥ ಪ್ರಾಬ್ಲಮ್ಸೇ ಬಂದಿರುತ್ತೆ. ಮಕ್ಕಳು ಎಲ್ಲರೂ ಅಟೆಂಡ್ ಮಾಡುವಂಥ ಪ್ರಶ್ನೆಗಳಾಗಿರುತ್ತೆ ಇದು. ಇನ್ನು ಸ್ವಲ್ಪ ನೀವು ಹಳೆ ಪೇಪರ್ಸ್ ಇಟ್ಕೊಂಡು ಕ್ಲಾಸಲ್ಲೂ ಮಾಡಿಸಿರ್ತಾರೆ. ಹಳೆ ಪೇಪರ್ಸ್ ಇಟ್ಕೊಂಡು ಮತ್ತೆ ಮತ್ತೆ ಪ್ರಾಕ್ಟೀಸ್ ಮಾಡಿಬಿಟ್ರೆ ಮರೀದೇ ಉಳ್ಕೊಳ್ಳೋಂಥ ಪ್ರಶ್ನೆಗಳಾಗಿರುತ್ತೆ ಇದು. ಎಲ್ರಿಗೂ ಧನ್ಯವಾದಗಳು. ಸಾಕಲ್ಲಪ್ಪ? ಮಕ್ಕಳಿಗೋಸ್ಕರ ಆಸ್ತಿ ಬೇಡ, ಮಕ್ಕಳನ್ನೇ ಆಸ್ತಿ ಮಾಡೋಣ, ಅದುವೇ ಶಿಕ್ಷಣ. ಮಕ್ಕಳ ಶಿಕ್ಷಣವೇ ನಿಜವಾದ ಪಾಲನೆ ಪೋಷಣೆ, ಅದುವೇ ನಮ್ಮೆಲ್ಲರ ಹೊಣೆ. ವಿದ್ಯೆಯಿಂದ ಬುದ್ಧಿ, ಬುದ್ಧಿಯಿಂದ ಜ್ಞಾನ, ಜ್ಞಾನದಿಂದ ಮಾನ, ಮಾನದಿಂದ ಸನ್ಮಾನ.